ಡೈರೆಕ್ಟ್ರು ಕತೆ ಹೇಳಿದಾಗ ನನಗೆ ಅದೊಂದು ಪಾಯಿಂಟ್ ತುಂಬ ಕನೆಕ್ಟ್ ಆಯಿತು. ಫಾದರ್ ಆ್ಯಂಡ್ ಸನ್ದು ಬಾಂಡ್. ಮೇನ್ ಕನೆಕ್ಟ್ ವಾಸ್ ಅಪ್ಪನ್ ಮಗನ್ ಬಾಂಡ್. ಸರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡುವಾಗ ಒಂದು ಸ್ಯಾಕ್ರಿಫೈಸಿಗೆ ಇರುವಂತಹ ವ್ಯಾಲ್ಯೂನು ಕೂಡ ಹೇಳಿದ್ರು. ಮಾಮಂಗೊಂದು ಲೈಫ್ ಕೊಡ್ತೀರಾ ಇಲ್ಲ ಏನು ಮೋಸ ಮಾಡ್ತೀರಾ ಏನು ಮಾಡ್ತೀರಾ? ಅವ್ರದ್ದು ಮುಗಿದ್ರೆ ಈ ಕಡೆ ನೆಕ್ಸ್ಟ್ ಗೌರವ್ ಮತ್ತೆ ನಿಖಿಲ್ ಆ್ಯಂಡ್ ಸಂತು ಇವ್ರು 3 ಜನ ಒಂದು ಕಾಮಿಡಿ. ಸೊ ಇದೊಂದು ಟ್ರ್ಯಾಕು. ರಾಜಧಾನಿ ಈಸ್ ಮೈ ಫೇವ್ರೆಟ್. ಎಷ್ಟೊಂದು ನಂಬರ್ ಆಫ್ ಟೈಮ್ಸ್ ವಾಚ್ ಮಾಡಿದ್ದೀನಿ. KGF ಆಲ್ಸೋ. ಸೊ ಇಂಡಿವಿಜುವಲ್ಗಿಂತ ನಂಗೆ ಎಲ್ಲರೂ ಜರ್ನಿಯಲ್ಲಿ ಒಂದೊಂದು ಪಾಯಿಂಟ್ ತುಂಬ ಇನ್ಸ್ಪೈರಿಂಗ್ ಅನ್ಸುತ್ತೆ. ಇಲ್ಲ, ನನಗೆ ಈ ಕಾಂಪ್ಲಿಮೆಂಟ್ಸ್ ತುಂಬಾ ಸಿಕ್ಕಿದೆ. ಸಣ್ಣವಳಿದ್ದಾಗಿಂದನೂ ನಂಗೆ ತುಂಬಾ ಜನ ಹೇಳ್ತಾ ಇದ್ರು, ನೀನು ರಮ್ಯಾ ಥರ ಕಾಣಿಸ್ತೀಯಾ. ಆ್ಯಂಡ್ ಐಶ್ವರ್ಯ ರಾಯ್, ಇವರಿಬ್ರು ನನ್ನ ಮೋಸ್ಟ್ ಫೇವ್ರೇಟ್. ಸೊ ನನಗೆ ಸುಖಿ ಭವ ಅಂದ ತಕ್ಷಣ ನೆನಪಾಗೋದೇ ಇಟ್ಸ್ ಮೈ ಫಸ್ಟ್ ಡ್ರೀಮ್. ಬಟ್ ವರ್ಕಿಂಗ್ ವಿತ್ ರಾಜೇಶ್ ಈಸ್ ಆ ಒಂದು ಫ್ರೀಡಮ್. ಫುಲ್ ಬಟ್ಟೆ ಎಲ್ಲ ಬೆಟ್ಟಿರುತ್ತಲ್ಲ, ಅವಾಗ ಕಚ್ಚೋದು ಗೊತ್ತಾಗಲ್ಲ. ನಾವು ಅದಾದ್ಮೇಲೆ ನಾನು ಬೆನ್ನು ತೆಗಿತೀನಿ, ಬೆನ್ನೆಲ್ಲ ಮಾರ್ಕೊಂಡು ಸುಖಿ ಭವ ಫಿಲ್ಮಿಂಗ್ ಮಾಡ್ತಾ ಇರುವಾಗನೇ ನಮ್ಮ ತಂದೆ ಹೇಳೋರು, ಅಲ್ಲ ನೀನು ಒಂದಷ್ಟು ದಿನ ಶೂಟಿಂಗ್ ಮಾಡ್ತೀಯ, ತಿರ್ಗಾ ಅದಾದ್ಮೇಲೆ ಬರೀ ಜಿಮ್ಗೆ ಹೋಗ್ತೀಯಾ ಬರ್ತೀಯಾ, ಜಿಮ್ಗೆ ಹೋಗ್ತೀಯಾ ಬರ್ತೀಯಾ, ಅದು ಬುಕ್ಗಳು ಹಿಡ್ಕೊಂಡು ಕೂತ್ಕೊಂತೀಯಾ ಅಥವಾ ಏನೋ ಪ್ಲೇ ಸ್ಟೇಷನ್ ಆಡ್ತೀಯಾ, ಅದು ಬಿಟ್ಟರೆ ಬೇರೆ ಏನು ಅಂದ್ಬಿಟ್ಟು. ಬಟ್ ಐ ಫೀಲ್ ಟೀಸರ್ ನೋಡಾದ್ಮೇಲೆ ನಮ್ಮ ತಂದೆ ತುಂಬ ಖುಷಿಪಟ್ರು. ಕಿಂತ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ನನಗೆ ದೊಡ್ಡ ಪದದ ಮೇಲೆ ನೋಡಬೇಕು ಅಂತ ಹೇಳಿ. ನೀನು ಆಕ್ಟರ್ ಆಗಬೇಕು ಅಂತ ಅವ್ರು ನಂಗೆ ತಲೆಯಲ್ಲಿ ತುಂಬಿದ್ರಿಂದ ನನಗೂ ಇಂಟ್ರೆಸ್ಟ್ ಬಂತು. ನಿಮ್ಮ ಹೆಸರೇನು? ಸುಷ್ಮಿತಾ. ಒಂದು ಬಸ್ಸಲ್ಲಿ ಎಷ್ಟು ಜನ ಇರ್ತಾರೆ? ಒಬ್ರೆ. ಕಿಚ್ಚ ಅಂತ ಯಾರನ್ನ ಕರೀತಾರೆ? ನನ್ನ ಬೀಚ್ ಹತ್ರ ತುಪ್ಪ ಸಿಕ್ಕಿದ್ರೆ ಅದನ್ನ ಏನಂತ ಕರಿತೀವಿ? ಅಪ್ಪ. ಅಪ್ಪ ತುಪ್ಪ ಸಿಕ್ತಲ್ಲ, ಮರಳಾದ ತುಪ್ಪ. ಗಾಳಿ ಪಟಕ್ಕೆ ಕೋಪ ಬಂದ್ರೆ ಏನಂತಾರೆ? ಸುಂಟ್ರ ಗಾಳಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. 2026 ಅಲ್ಲಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಅಂತ ಹೇಳ್ಬೋದು. ಅದೇ ಸಾಲಿಗೆ ಇವಾಗ ಸುಖಿ ಭವ ಸಿನಿಮಾ ಕೂಡ ಸೇರಿಕೊಳ್ತಾ ಇದೆ. ಈ ಸಿನಿಮಾ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಈಗಾಗಲೇ ನೀವು ಸಿನಿಮಾದ ಟೀಸರ್ ನೋಡಿರ್ತೀರಾ, ಹಾಡುಗಳನ್ನ ಕೇಳಿರ್ತೀರಾ, ಎಂಜಾಯ್ ಮಾಡಿರ್ತೀರಾ. ಸದ್ಯದಲ್ಲೇ ಟ್ರೈಲರ್ ಕೂಡ ಬರ್ತಾ ಇದೆ. ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾ ತಂಡ ಇದ್ದಾರೆ, ಅಂದರೆ ನಾಯಕ ಹಾಗೂ ಇಬ್ಬರು ನಾಯಕಿಯರು ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಗೆಯೇ ತುಂಬ ಮಾತಾಡೋದಿದೆ ಅವ್ರ ಹತ್ರ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಮೂವರಿಗೂ ಕೂಡ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ 3 ಜನನು. ಥ್ಯಾಂಕ್ ಯು. ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ? ತುಂಬಾ ಎಕ್ಸೈಟ್ಮೆಂಟ್ ಇದೆ, ನರ್ವಸ್ನೆಸ್ ಕೂಡ ಇದೆ, ಮೊದಲನೇ ಮೂವಿ ಆಗಿರೋದ್ರಿಂದ. ಸೊ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮ ಮೂವಿ. ಓಕೆ, ನೀವು? ಎಕ್ಸೈಟ್ಮೆಂಟ್ ಇದೆ ಮೇಡಮ್. ಫೆಬ್ರವರಿ 6ಗೆ ಮೋಸ್ಟ್ಲಿ ಎಕ್ಸೈಟ್ಮೆಂಟ್ ಇನ್ನೂ ಡಬಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿದ್ದೀನಿ. ನೀವು? ಖಂಡಿತ ತುಂಬ ಎಕ್ಸೈಟ್ಮೆಂಟ್ ಇದೆ, ತುಂಬ ಖುಷಿ ಕೂಡ ಇದೆ. ಇದು ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ. ಓಕೆ ಸರ್, ನಿಮಗೆ ಇಬ್ಬರು ಹೀರೋಯಿನ್ನು, ಅದರಲ್ಲೂ ಕೂಡ ಒಂದು ಫಸ್ಟು ಶಾರ್ಟ್ ಮೂವಿಯಿಂದ ಬರ್ತೀರಾ, ಆಮೇಲೆ ದೊಡ್ಡ ಬೆಳ್ಳಿ ಪರದೆ ಮೇಲೆ ಇಬ್ಬರು ಹೀರೋಯಿನ್ನು. ಏನು ಸರ್ ಇದು ಲಕ್ಕು? ನನ್ನ ಆ್ಯಕ್ಚುಲಿ ಇದು ನಂದು 2ನೇ ಮೂವಿ. ನನ್ನ ಫಸ್ಟ್ ಮೂವಿ 5 ಓಡಿ ಹೇಳೋಂಗಲ್ಲ ಅಂತ, ಅದರಲ್ಲಿ ಇಬ್ಬರು ಹೀರೋ 1 ಹೀರೋಯಿನ್ ಇದ್ದರು. ಸೊ ಅಲ್ಲಂಗಾಯ್ತು ಅಂತ ಮೋಸ್ಟ್ಲಿ ದೇವರು ಪಾಪ ಈ ಹುಡುಗನಿಗೆ ಹಿಂಗೆ ಆಗಬಾರ್ದು ಅಂದ್ಬಿಟ್ಟು ಮೋಸ್ಟ್ಲಿ ಅದಕ್ಕೆ ತಥಾಸ್ತು ಅಂದ್ಬಿಟ್ಟು ಇವಾಗ ಇಬ್ಬರು ಹೀರೋಯಿನ್ ಕೊಟ್ಟಿದ್ದಾರೆ. ಸುಖಿ ಭವ ಅಂತ ಬಂದಾಗ ಏನು ಹೇಳ್ತಾ ಇದೆ ಸುಖಿ ಭವ? ಸುಖಿ ಭವ ಅಂತಾನೆ ಹೇಳ್ತಾ ಇದೆ ಮೇಡಮ್. ಬ್ಲೆಸ್ಸಿಂಗ್ಸು, ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಸೊ ಸೇಮ್ ಸಿನಿಮಾ ಟೈಟ್ಲೇ ಹೇಗಿದೆಯೋ ಅದೇ ಥರ ನಮ್ಮ ಶೂಟ್ ಎಕ್ಸ್ಪೀರಿಯನ್ಸು ಹಾಗೇ ಇತ್ತು. ಎವ್ರಿ ಸಿಂಗಲ್ ಡೇ ಸುಖಿ ಭವವಾಗೇ ಇತ್ತು. ಆ್ಯಂಡ್ ಅಂದರೆ ಸ್ಟೇಜಸ್ ಇದೆ ಸುಖಿ ಭವ ಸಿನಿಮಾ ಅಲ್ಲಿ, ಸ್ಟೇಜಸ್ ಇದೆ. ಲೈಕ್ ಒಳ್ಳೇದಾಗತ್ತೆ. ಒಂದೊಂದು ಕ್ಯಾರೆಕ್ಟರ್ಸು ಬರುತ್ತೆ, ಎಕ್ಸಿಟ್ ಆಗ್ತಾ ಇರುತ್ತಲ್ಲ, ಎಕ್ಸಿಟ್ ಆದಾಗ ಆ ಕ್ಯಾರೆಕ್ಟರ್ಗೆ ಒಳ್ಳೇದಾಗ್ತಾ ಇರುತ್ತೆ. ಸೊ ಆ ಥರ ಸುಖಿ ಭವ ಅಲ್ಲಿ ವೈಭವ್ ಅನ್ನೋ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾ ಇರೋದು. ಸೊ ವೈಭವ್ಗೆ ಸುಖಿ ಭವ ಅಂತ ಅನ್ಸೋದು ಕ್ಲೈಮ್ಯಾಕ್ಸ್ ಅವರು. ಸೊ ಸುಷ್ಮಿತಾ ಅವರೇ, ನಿಮಗೆ ಏನು, ನಿಮ್ಮ ಪ್ರಕಾರ ಏನು ಸುಖಿ ಭವ ಅಂದರೆ? ಸುಖಿ ಭವ ಅಂದರೆ ಪಾಸಿಟಿವ್. ಸೊ ಸಿನಿಮಾ ಟೈಟಲ್ ಇಂದಾನೆ ಪಾಸಿಟಿವ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ರಿಗೂ ಪಾಸಿಟಿವ್ ಆಗಿ ಈ ಸಿನಿಮಾ ಆಗ್ಲಿ ಅಂತ. ವಿಹಾನ್ಶಿ ಅವರೇ, ನಿಮ್ಮ ಪ್ರಕಾರ ಸುಖಿ ಭವ ಅಂದರೆ ಏನು? ನನ್ನ ಪ್ರಕಾರ ಸುಖಿ ಭವ ಅಂದರೆ ಎಲ್ರಿಗೂ ರಿಲೇಟ್ ಆಗಿರುವಂಥ ಒಂದು ಕಂಟೆಂಟ್. ಸೊ ಎಲ್ಲರೂ ಲೈಫಲ್ಲೂ ಕೂಡ ಏನಾದರೂ ನಮ್ಮ ಮೂವಿ ನೋಡುವಾಗ ಎಲ್ಲ ಒಂದು ಸಣ್ಣವರಿಂದ ಹಿಡಿದು ಅವ್ರ ವಯಸ್ಸಾಗೋರ ತನಕ ಯಾವುದಾದ್ರೂ ಒಂದು ಸೀನಲ್ಲಿ ಅವ್ರು ಅನ್ಕೊಳ್ತಾರೆ, ಓಕೆ ನನ್ನ ಲೈಫಲ್ಲಿ ಈ ಥರ ಆಗಿತ್ತು ಅಂತ. ಸೊ ಆ ಥರ ಒಂದು ರಿಲೇಟ್ ಆಗುವಂತಹ ಮೂವಿ. ಸೊ ಈ ಥರ ಆ್ಯಕ್ಷನ್ ಅದು ಇದು ಅನ್ನೋದಕ್ಕಿಂತ ಇದು ಒಂಥರ ಡಿಫ್ರೆಂಟ್ ಜಾನರ್ ಇವಾಗ. ಸೊ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ನಿಮಗೆ ಕತೆ ಕೇಳಿದಾಗ ಈ ಒಂದು ಕತೆ ನಿಮ್ಮ ಲೈಫ್ಗೂ ಏನಾದ್ರು ರಿಲೇಟೆಡ್ ಆಗಿತ್ತಾ? ಯಾಕೆ ಒಪ್ಕೊಳ್ಬೇಕು ಅಂತ ಅನ್ನಿಸ್ತು? ನನಗೆ ಮೇಜರ್ ಪಾಯಿಂಟು ತಂದೆ ಮಗಂದೊಂದು ಬಾಂಡ್ ಇದೆ. ಸೊ ಅದು ನಾವು ಹುಡುಗರೆಲ್ಲರೂ ರಿಲೇಟ್ ಆಗ್ತೀರಿ.
ಆ ಒಂದು ಏನು ಹೇಳ್ತಾರೆ, ನಾವು ಹುಡುಗರು ವಿ ಜನರಲಿ ಡೋಂಟ್ ಎಕ್ಸ್ಪ್ರೆಸ್ ಲವ್ ಟುವರ್ಡ್ಸ್ ಪೇರೆಂಟ್ಸ್. ಅಂದರೆ ನಾವು ತೋರಿಸ್ಕೊಳ್ಳಲ್ಲ, ಇರುತ್ತೆಲ್ಲ, ಬಟ್ ಒಂದು ಹಗ್ಗಾಗಲಿ ಏನು ನಾವು ಆ ಇಮೋಷನ್ನ ಎಕ್ಸ್ಪ್ರೆಸ್ ಮಾಡಲ್ಲ ನಾವು. ಸೊ ಮೇ ಬಿ ಡೈರೆಕ್ಟ್ರು ಕತೆ ಹೇಳಿದಾಗ ನನಗೆ ಅದೊಂದು ಪಾಯಿಂಟ್ ತುಂಬ ಕನೆಕ್ಟ್ ಆಯಿತು, ಫಾದರ್ ಆ್ಯಂಡ್ ಸನ್ದು ಬಾಂಡು. ಆ್ಯಂಡ್ ಒಂದು ಸ್ಕೂಲ್ ಲೈಫಲ್ಲಿ ನಡೆಯೋ ಒಂದು ಲವ್ ಸ್ಟೋರಿ, ಅದು ಹೇಗೆ ಏನೋ ವಾಪಸ್ಸು ಹುಡ್ಕೊಂಡು ಹೋಗೋದಾ ಅಥವಾ ಅವರೇ ಬಂದು ಸಿಗ್ತಾರಾ ಅನ್ನೋ ಆ ಒಂದು ಸಸ್ಪೆನ್ಸಲ್ಲಿ ಆ್ಯಕ್ಚುಲಿ ಡೈರೆಕ್ಟ್ರು ನನಗೆ ಕತೆ ಹೇಳಿದ್ದು ಫಸ್ಟು. ಅದಾದಮೇಲೆ ಹಿ ಟೋಲ್ಡ್ ಮಿ ದ ಹೋಲ್ ಸ್ಟೋರಿ ಒನ್ಸ್ ಐ ವಾಸ್ ಆನ್ ಬೋರ್ಡ್. ಸೊ ನನಗೆ ಮೇನ್ ಕನೆಕ್ಟ್ ವಾಸ್ ಅಪ್ಪನ್ ಮಗನ್ ಬಾಂಡ್. ಓಕೆ, ನಿಮಗೆ ಏನು ಕನೆಕ್ಟ್ ಆಯಿತು ಸುಖೀಭವ ಸಿನಿಮಾದಲ್ಲಿ? ಸೊ ಯಾವಾಗೂ ಎಲ್ಲ ಸಿನಿಮಾಲೂ ಬಾಯ್ಸ್ ಲವ್ ತುಂಬ ಸ್ಟ್ರಾಂಗ್ ಆಗಿ ತೋರಿಸ್ತಾರೆ, ಅವರೇ ತುಂಬ ಲಾಯಲ್ಲು, ಅವರೇ ತುಂಬ ಕನೆಕ್ಷನ್ ಇರುತ್ತೆ ಅವರು ಲವ್ ಅಂತ ಯಾವಾಗೂ ಆ ಥರ ತೋರಿಸ್ತಾರೆ. ಈ ಸಿನಿಮಾಲಿ ಗರ್ಲ್ಸ್ ವ್ಯೂನು ತೋರಿಸಿದ್ದಾರೆ. ಸೊ ಗರ್ಲ್ ಎಷ್ಟು ಲಾಯಲ್ ಆಗಿರ್ಬೋದು, ಅವಳು ಎಷ್ಟು ರೂಟೆಡ್ ಆಗಿರ್ಬೋದು ಒಂದು ರಿಲೇಷನ್ಶಿಪ್ಗೆ. ಸಣ್ಣವಳಿಂದಾನು ಅವಳು ಒಂದು ಫೀಲಿಂಗ್ಸ್ ಇರುತ್ತೆ ಇರೋ ಮೇಲೆ. ಸೊ ಅದನ್ನ ಅವಳ ಲಿಮಿಟ್ ಮೀರಿ ಅವಳು ವೇಟ್ ಮಾಡ್ತಾ ಇರ್ತಾರೆ ಆ ಪರ್ಸನ್ಗೆ ಅಂತ ಈ ಸಿನಿಮಾಲಿ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ಸ್ ತೋರಿಸಿದ್ದಾರೆ. ಅದಿಷ್ಟ ಆಯಿತು. ಓಕೆ, ನಿಮ್ಮ ಪ್ರಕಾರ ನಿಮಗೇನು ಇಷ್ಟ ಆಯಿತು ಸುಖೀಭವ ಸಿನಿಮಾದಲ್ಲಿ? ಸೊ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಊರ್ವಿ ಅಂತ ಹೇಳಿ. ಸೊ ಅವಳು ಒಂದು ಲೈಕ್ ಫುಲ್ ಆಫ್ ಲೈಫ್ ಇರುವಂಥ ಹುಡುಗಿ. ಅವಳಿಗೆ ಲವ್ವಲ್ಲಿ ಬಿದ್ದಾಗ ಕೆಲವೊಂದು ಚಾಲೆಂಜಸ್ನ ಫೇಸ್ ಮಾಡ್ತಾಳೆ. ಆ ಲವ್ ಅವಳಿಗೆ ಸಿಗುತ್ತೋ ಇಲ್ವೋ, ಅಥವಾ ಸಿಕ್ಕರೂ ಅಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಅದು ನನಗೆ ಸರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡುವಾಗ ಒಂದು ಸ್ಯಾಕ್ರಿಫೈಸಿಗೆ ಇರುವಂತಹ ವ್ಯಾಲ್ಯೂನು ಕೂಡ ಹೇಳಿದರು. ಸೊ ಈ ಲವ್ ಸಿಗೋದು ದಟ್ಸ್ ಫೈನ್, ಬಟ್ ಸ್ಯಾಕ್ರಿಫೈಸ್ ನಾವು ಲವ್ಗೋಸ್ಕರ ಮಾಡೋದು ಅದು ಡಬಲ್ ಫೈನ್. ಸೊ ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಆ ಒಂದು ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು ಕ್ಯಾರೆಕ್ಟರಲ್ಲಿ. ಕತೆ ಒಪ್ಕೊಳ್ಳಿಕ್ಕೆ ನೀವು ಏನು ಕಾರಣ? ಇದೇ ಕಾರಣ, ಲೈಕ್ ಆಲ್ರೆಡಿ ನಾನು ಫಸ್ಟ್ ಪಾಯಿಂಟಲ್ಲಿ ಹೇಳ್ದೆ, ಅದೇ ಗರ್ಲ್ಸ್ ಕೂಡ ಇಷ್ಟು ಲಾಯಲ್ ಆಗಿರ್ಬೋದು, ಅವರು ಒಂದು ಲಿಮಿಟ್ ಮೀರಿ ಒಂದು ಪರ್ಸನ್ಗೋಸ್ಕರ ಅವ್ರನ್ನ ಸ್ಯಾಕ್ರಿಫೈಸ್ ಮಾಡ್ಕೊಬೋದು ಅಂತ ತೋರಿಸಿರೋ ರೀಸನ್ನಿಂದಾನೇ ನಾನು ಈ ಸಿನಿಮಾ ಒಪ್ಕೊಂಡಿದ್ದು. ನಿಮ್ಮ ಪಾತ್ರ ಯಾವ ರೀತಿ ಹೋಗುತ್ತೆ ಸಿನಿಮಾದಲ್ಲಿ? ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಮೂವ್ ಆನ್ ಆಗುತ್ತೆ? ಸೊ ಅದೇ ನಾನು ಸಣ್ಣವಳಿಂದಾಗಿಂದಾನು ಲೈಕ್ ಸ್ಕೂಲ್ ಡೇಸಿಂದಾನು ನಾವು ಒಬ್ರಿಗೊಬ್ರು ನೋಡ್ತಾ ಇರ್ತೀವಿ, ಅದು ಒಂದು ಕನೆಕ್ಷನ್ ಇರುತ್ತೆ. ಬಟ್ ಅದು ಲವ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಕನೆಕ್ಷನ್, ಏನೋ ಇಬ್ರಿಗೂ ಒಂದು ಕನೆಕ್ಷನ್, ಅದನ್ನ ಬ್ಯೂಟಿಫುಲ್ ಆಗಿ ನಾವು ಸಣ್ಣವರಿದ್ದಾಗೂ ತೋರಿಸಿದ್ದಾರೆ. ಆ್ಯಂಡ್ ಹಂಗೆ ಬೆಳೀತಾ ಬೆಳೀತಾ ನಾನು ಅವನಿಗೋಸ್ಕರನೇ ವೇಟ್ ಮಾಡ್ತಾ ಇರ್ತೀನಿ ಅನ್ನೋದನ್ನ ನನ್ನ ಕ್ಯಾರೆಕ್ಟರ್ ಹೇಳುತ್ತೆ. ಓಕೆ, ಗೌರವ್ ಶೆಟ್ಟಿ ಅವರ? ಇಲ್ಲ, ಗೌರವ್ ಶೆಟ್ಟಿ ಅವ್ರ ನೀವಾ? ಓಕೆ, ಹೇಗೆ ಅನ್ನಿಸ್ತು ಈ ಒಂದು ಬಹುತಾರಾ ಗಣ, ಬಹಳ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳಿದ್ದಾರೆ, ಅವ್ರ ಜೊತೆಗೆಲ್ಲ ವರ್ಕ್ ಮಾಡಿ? ಸೊ ಗೌರವ್ ಶೆಟ್ಟಿ ಜೊತೆ ಅವ್ರ ಸರ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಹಾಗೆ ಶೋಭರಾಜ್ ಸರ್ ಕೂಡ ನನ್ನ ತಂದೆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಕೂಡ ಇದ್ದಾರೆ. ಫಸ್ಟ್ ನಾನು ಆವಾಗಲೂ ಕೂಡ ಹೇಳಿದೆ, ಶೋಭರಾಜ್ ಸರ್ ಜೊತೆ ಆ್ಯಕ್ಟ್ ಮಾಡೋದಂದರೆ ಅವ್ರು ಏನೋ ಒಂಥರ ವಿಲನ್ ಲುಕ್ಕಲ್ಲೇ ಎಲ್ಲರೂ ಕೂಡ ನೋಡಿದ್ದಾರೆ ಅವರಿಗೆ. ಸೊ ಇದರಲ್ಲಿ ಅವ್ರ ಡಿಫ್ರೆಂಟ್ ಪಾರ್ಟ್, ಒಂದು ತಂದೆ ಕ್ಯಾರೆಕ್ಟರ್ನ ಅವ್ರು ಪ್ಲೇ ಮಾಡ್ತಾ ಇದ್ದಾರೆ. ಆ ವಿಲನಿಶ್ ಏನು ಅವ್ರದ್ದು ಇದೆಯಲ್ಲ ಜಾನರ್, ಅದು ಬಿಟ್ಟು ಒಂದು ಡಿಫ್ರೆಂಟ್ ಪಾತ್ರ ಮಾಡ್ತಾ ಇದ್ದಾರೆ. ಸೊ ಅದು ನನಗೆ ತುಂಬ ಕನೆಕ್ಟ್ ಆಯಿತು. ಅವ್ರ ಜೊತೆ ಹೋದ ತಕ್ಷಣ ಅವ್ರು ತುಂಬ ಕಂಫರ್ಟ್ ಮಾಡ್ತಾರೆ ಫಸ್ಟ್ ಆರ್ಟಿಸ್ಟ್ಸಿಗೆ. ಬಾ ಪರವಾಗಿಲ್ಲ, ಹೆಸರೇನು ಅಂತ ಕೇಳಿ ಕಂಫರ್ಟ್ ಮಾಡಿ ನೆಕ್ಸ್ಟ್ ನಾವು ಆ್ಯಕ್ಟಿಂಗ್ ಇದು ಮಾಡಿದ್ವಿ. ಹಾಗಾಗಿ ಅಷ್ಟು ಭಯ ಆಗಲಿಲ್ಲ ಅವ್ರ ಜೊತೆ ಮಾಡುವಾಗ. ಈವನ್ ಗೌರವ್ ಶೆಟ್ಟಿ ಸರ್ ಜೊತೆನೂ ಮಾಡುವಾಗಲೂ ಕೂಡ ಅವರು ತುಂಬ ಫ್ರೆಂಡ್ಲಿ ಇದ್ದಾರೆ. ಸೊ ಅವರಿಗೆ ನಾನು ಮಾವ ಅಂತ ಕಾಡಿಸ್ತಾ ಇರ್ತೀನಿ, ನನ್ನ ಕ್ಯಾರೆಕ್ಟರಲ್ಲಿ ಅವ್ರು ನನ್ನ ಮಾವ. ಸೊ ಹಾಗಾಗಿ ಕಾಡಿಸ್ತಾ ಅಂದರೆ ತುಂಬ ಫ್ರೆಂಡ್ಲಿ ಇದ್ರು ಎಲ್ಲರೂ. ಹಾಗಾಗಿ ಏನೂ ಕೂಡ ಕಷ್ಟ ಆಗ್ತಿದೆ ಅಥವಾ ಏನು ಹೆಂಗೋ ಅಂತ ಅನಿಸ್ಲಿಲ್ಲ. ಸೊ ತುಂಬ ಸ್ಮೂತಾಗಿ ಹೋಯಿತು ಜರ್ನಿ. ಮಾಮಂಗೆ ಒಂದು ಲೈಫ್ ಕೊಡ್ತೀರಾ ಇಲ್ಲ ಏನು ಮೋಸ ಮಾಡ್ತೀರಾ, ಏನು ಮಾಡ್ತೀರಾ? ಪಾಪ ಅವ್ರು ಬೇರೆ. ಆನ್ಸರ್. ಹಾಗೆ ಕಾಮಿಡಿ ಹೇಗೆ ವರ್ಕ್ ಆಗಿದೆ? ಕಾಮಿಡಿ ಲವ್ಲಿ ಆಗಿದೆ ಮೇಡಮ್. ಕಾಮಿಡಿ ಬರೀ ಒಬ್ಬರು ಹೋಲ್ಡ್ ಮಾಡಿಲ್ಲ. ಇವಾಗ ನಮ್ಮ ಮೈತ್ರಿ ಜಗ್ಗಿ ಅವರಿದ್ದಾರೆ. ಸೊ ನಂದು ಅವ್ರದ್ದು ಚೈಲ್ಡ್ಹುಡ್ಡಿಂದನೇ ತೋರಿಸ್ಕೊಂಬರ್ತಾರೆ. ಸೊ ಅವ್ರದ್ದು ಕಾಮಿಡಿ ಮಾತ್ರ ಮಾತಿಲ್ಲ. ಅವ್ರದ್ದು ಮುಗಿದ್ರೆ ಈ ಕಡೆ ನೆಕ್ಸ್ಟ್ ಗೌರವ್ ಮತ್ತು ನಿಖಿಲ್ ಆ್ಯಂಡ್ ಸಂತು, ಇವ್ರು 3 ಜನದೊಂದು ಕಾಮಿಡಿ. ಸೊ ಇದೊಂದು ಟ್ರ್ಯಾಕು. ಆ್ಯಂಡ್ ಬಾರ್ ಸೀಕ್ವೆನ್ಸಸ್ ಇದೆ. ಬಾರ್ ಸೀಕ್ವೆನ್ಸಸಲ್ಲಿ ಸಿದ್ದು ಮಂಡ್ಯ ಅವರು ಮತ್ತು ತುಕಾಲಿ ಸಂತು ಅವ್ರದ್ದು, ಅದೊಂದು ಇನ್ನೂ ಬೇರೆನೇ ಕಾಮಿಡಿ ಅದು. ಸೊ ಆಲ್ಮೋಸ್ಟ್ ನಮ್ಮ ಫಸ್ಟ್ ಹಾಫ್ ಫುಲ್ಲು ಬರೀ ಆ ಕಾಮಿಕಲ್ ಇದರಲ್ಲೇ ಹೋಗುತ್ತೆ. ಲವ್ಲಿ ಕಾಮಿಡಿ ಆ್ಯಕ್ಚುಲಿ. ಓಕೆ, ನಿಮಗೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆಗೆಲ್ಲ ಆ್ಯಕ್ಟ್ ಮಾಡಿ ಹೇಗೆ ಅನ್ನಿಸ್ತು? ಅವ್ರ ಎಕ್ಸ್ಪೀರಿಯನ್ಸು ನನಗೂ ಅವ್ರು ಒಂದು ಸ್ವಲ್ಪ ಬ್ರಷ್ ಆಫ್ ಮಾಡಿದ್ರು. ಯಾಕಂದ್ರೆ ಅಕಸ್ಮಾತ್ ನಾನೇನೋ ಮಾಡ್ತಾಯಿರೋ, ಇವಾಗ ರವಿಶಂಕರ್ ಸರು ನಾವು ಯಾವುದೋ ಒಂದು ಸೀನ್ ಶೂಟ್ ಮಾಡ್ತಾ ಇರುವಾಗ ಅವ್ರು ನಂಗೆ ಬಂದು ಹೇಳಿದ್ರು,
ಯು ಡೂಯಿಂಗ್ ಗುಡ್, ಬಟ್ ಇದನ್ನು ಈ ಥರ ಮಾಡು ಅಂತ. ಸೊ ನಂಗೆ ಆ ಥರ ಟಿಪ್ಸ್ ಎಲ್ಲ ತುಂಬ ಹೆಲ್ಪ್ಫುಲ್ ಆಯಿತು. ರವಿಶಂಕರ್ ಸರು ಅಷ್ಟೇ, ಆ್ಯಂಡ್ ರವೀಂದ್ರನಾಥ್ ಸರ್ ಅವ್ರ ಜೊತೆನೂ, ಅವರು ತುಂಬ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಅವರು. ಆ್ಯಂಡ್ ಶೋಭರಾಜ್ ಸರ್ ಅಂತೂ ನಾನು ಐ ಆಮ್ ಫ್ಯಾನ್ ಆಫ್ ಶೋಭರಾಜ್ ಸರ್. ಯಾಕಂದ್ರೆ ನಾನು ಅವ್ರದ್ದು ಓಂ ನಮಃ ಶಿವಾಯ, ಅವ್ರಿಗೋಸ್ಕರನೇ ಆ ಓಂ ನಮಃ ಶಿವಾಯ ರಿಪೀಟಲ್ಲಿ ನೋಡಿದ್ದೀನಿ. ಅದು ಒಂದೆರಡು ದಿನ ಅಲ್ಲ, ಆಲ್ಮೋಸ್ಟ್ ಒಂದು ತಿಂಗಳೆಲ್ಲ ನಾನು ನಮ್ಮ ಫ್ರೆಂಡ್ಸ್ ಬ್ಯಾಚ್ ಎಲ್ಲ ನಾವು ಒಂದು 25-30 ಡೇಸು, ಮಂಡೇ ಟ್ಯೂಸ್ಡೇ ಇಲ್ಲ, ಪ್ರತಿ ದಿನ ನೋಡಿದ್ದೀರಿ. ದಿನ ಒಂದು ಶೋ ನೋಡಿದ್ದೀರಿ. ಅಂದರೆ ಶೋ ಅಂದರೆ ನಾಟ್ ಇನ್ ಥಿಯೇಟರ್, ನಾವು ಟಿ ವಿಯಲ್ಲಿ ಕುತ್ಕೊಂಡು ನೋಡ್ರಿ ಅದು. ಸೊ ಅವಾಗೇ ಇತ್ತು ದಟ್ ಐ ವಾಂಟ್ ಟು ವರ್ಕ್ ವಿತ್ ಶೋಭರಾಜ್ ಸರ್ ಅಂತ. ಸೊ ಹೆಂಗೋ ಸುಖಿ ಭವ ಮೂಲಕ ಒಂದು ಚೆಕ್ ಲಿಸ್ಟ್ ಟಿಕ್ ಆಯಿತು. ಓಕೆ, ಆಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ದು ಎಲ್ಲಿಂದ? ಚಿಕ್ಕ ವಯಸ್ಸಿಂದ ಮೇಡಮ್, ಚಿಕ್ಕ ವಯಸ್ಸಿಂದ. ನಾನು 6-7 ಇದ್ದಾಗ ನಾನು ಫಸ್ಟ್ ಟೈಮ್ ಥಿಯೇಟರ್ ವಿಸಿಟ್ ಮಾಡಿದ್ದೆ. ಸೊ ಅಲ್ಲಿ ಹೀರೋ ಎಂಟ್ರಿಗೆ ಪೇಪರ್ಗಳ ಬಿಸಾಕೋದು ಅದು ಇದೆಲ್ಲ ನೋಡಿದಾಗ, ಸೊ ಅವಾಗೇ ಅಂದರೆ ದಟ್ ಈಸ್ ವಾಟ್ ಅಟ್ರಾಕ್ಟೆಡ್. ಥಿಯೇಟರೆಲ್ಲ ಜನ ಅಷ್ಟು ಸೆಲೆಬ್ರೇಟ್ ಮಾಡ್ತಾರಲ್ಲ, ಅದೊಂದು ಅಟ್ರ್ಯಾಕ್ಟ್ ಮಾಡಿತು. ಸೊ ಅವಾಗಿಂದಾನೆ ಸ್ಕೂಲಿಂದನೂ ಇಟ್ಕೊಂಡು ಏನಾಗ್ತೀಯ ದೊಡ್ಡವನಾಗಿ, ಹೀರೋ ಆಗ್ತೀನಿ ಅಂದ್ಕೊಂಡು ಇದ್ದೆ. ಬಟ್ ಆಮೇಲೆ ಹೋಗ್ತಾ ಗೊತ್ತಾಯಿತು ಹೀರೋ ಅಲ್ಲ ಆ್ಯಕ್ಟ್ರು ಅಂತ. ಯಾಕಂದರೆ ಹೀರೋಗಳು ನಮ್ಮ ಬಾರ್ಡ್ರಲ್ಲಿ ಕಾಯ್ತಾ ಇರ್ತಾರೆ, ಅವ್ರು ಹೀರೋಗಳು. ಸೊ ನಾವೆಲ್ಲ ಆ್ಯಕ್ಟ್ರುಗಳು. ನೀವು ನಿಮ್ಮ ಫೇವ್ರೆಟ್ ಹೀರೋ ಅಂತ ನಾನು ಇವ್ರನ್ನ ತುಂಬ ಸ್ಫೂರ್ತಿಯಾಗಿ ಪಡ್ಕೊಳ್ತೀನಿ ಅಂದರೆ ಯಾರು? ಯಶ್ ಸರ್. ಎಸ್. ಓಕೆ, ಅಂದರೆ ಅವರ ಜರ್ನಿ ನೋಡಿ ಇಷ್ಟ? ಜರ್ನಿ ಆ್ಯಂಡ್ ಐ ಲೈಕ್ ಇಸ್ ಪ್ರೆಸೆನ್ಸ್. ಸ್ಕ್ರೀನಲ್ಲಿ ಓಕೆ, ಸ್ಕ್ರೀನಲ್ಲಿ ಅವರಿದ್ದಾಗ ನೀವು ಯಾರನ್ನೂ ಅದ್ರ ಪಕ್ಕದಲ್ಲಿ ಹೀರೋಯಿನ್ ಇದ್ರೂ ನಾಟ್ ಬೀಯಿಂಗ್ ರಾಂಗ್ ಟು ಎನಿ ಒನ್, ಬಟ್ ವೆನ್ ಯಶ್ ಸರ್ ಈಸ್ ದರ್ ಫಾರ್ ಮೀ, ನನಗೆ ಪರ್ಸ್ನಲಿ ನಾನು ಬರೀ ಅವ್ರನ್ನೇ ನೋಡೋದು. ಸೊ ಅಂದರೆ ದಟ್ ಅಟ್ರಾಕ್ಷನ್ ಇಸ್ ವಾಟ್, ದಟ್ ಪ್ರೆಸೆನ್ಸ್. ಸೊ ಐ ಫೀಲ್ ಸಮ್ ಡೇ ನನಗೂ ಐ ವಾಂಟ್ ಟು ಬಿಕಮ್ ಲೈಕ್. ಯಾಕೆ ಇಷ್ಟ ಅವರಂದ್ರೆ? He acts well, and main presence madam. I love the presence, because presence ತುಂಬ ಮ್ಯಾಟ್ರ್ ಆಗುತ್ತೆ. ನಾವು ಸ್ಕ್ರೀನಲ್ಲಿದ್ದಾಗ ಇಫ್ ಯು ಹ್ಯಾವ್ ಗ್ರೇಟ್ ಪ್ರೆಸೆನ್ಸ್ ಅಲ್ವಾ, ಅದು ನಿಮಗೆ ಹೇಗೆ ಅಂದರೆ ಇಟ್ ಮೇಕ್ಸ್ ಯು ಲುಕ್ ಗುಡ್. ಇವನ್ ಇಫ್ ಯು ಆರ್ ಜಸ್ಟ್ ಸ್ಟಿಲ್ ಅಲ್ವಾ, ಸುಮ್ಮನೆ ಗೊತ್ತಿದ್ರು ಇಟ್ ಮೇಕ್ಸ್ ಯು ಲುಕ್ ಗುಡ್. ದಟ್ ಈಸ್ ವಾಟ್ ಪ್ರೆಸೆನ್ಸ್ ಡಸ್, ಐ ಗೆಸ್. ಓಕೆ, ಯಾವ ಸಿನಿಮಾ ಇಷ್ಟ ಅವ್ರದ್ದು? ನನಗೆ ಕಿರಾತಕ ಆ್ಯಂಡ್ ರಾಜಧಾನಿ. ರಾಜಧಾನಿ ಈಸ್ ಮೈ ಫೇವ್ರೆಟ್. ಎಷ್ಟೋ ನಂಬರ್ ಆಫ್ ಟೈಮ್ಸ್ ವಾಚ್ ಮಾಡಿದ್ದೀನಿ. KGF ಆಲ್ಸೋ. ಟಾಕ್ಸಿಕ್ ಟೀಸರ್ ನೋಡಿದ್ರೆ? ಯಾ ಐ ಲವ್ಡ್ ಇಟ್ ಮ್ಯಾಮ್. ಐ ಲವ್ಡ್ ಇಟ್. ಏನು ಅನ್ನಿಸ್ತು? ನನಗೆ ತುಂಬ ಇಷ್ಟ ಆಯಿತು ಮೇಡಮ್. ತುಂಬ ಇಷ್ಟ ಆಯಿತು. ಸಿನಿಮಾಗೆ ವೆಯ್ಟಿಂಗು 100%. ಯಾ. ಓಕೆ, ನೀವು ಯಾರನ್ನು ಸ್ಫೂರ್ತಿಯಾಗಿ ತಗೊಳ್ತೀರಾ ನಮ್ಮ ಇಂಡಸ್ಟ್ರಿನಲ್ಲಿ? ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರತಿಯೊಬ್ರದ್ದು ಬೇರೆ ಬೇರೆ ಥರ ಜರ್ನಿ ಇದೆ. ಸೊ ನಾನು ಎಲ್ಲರ ಜರ್ನಿ ಕೇಳಿದಾಗ ಅವ್ರವ್ರ ಜರ್ನಿಯಲ್ಲಿ ಏನಾದರೂ ಒಂದು ಪಾಯಿಂಟ್ ನಂಗೆ ತುಂಬ ಇನ್ಸ್ಪೈರ್ ಆಗುತ್ತೆ. ಸೊ ಅವ್ರದ್ದೇ ಜರ್ನಿಗಿಂತ ನಂಗೆ ಟೋಟಲಿ ಹೋಲ್ ಆ್ಯಂಡ್ ಸೋಲ್ ಯಾರ್ಯಾರು ಕಷ್ಟಪಟ್ಟು ನಾವೇನು ರೀಚ್ ಆಗಬೇಕು ಅಂದ್ಕೊಂಡಿದ್ದೀವಲ್ಲ ಅದನ್ನು ರೀಚ್ ಆಗಿದ್ದಾರೋ ಐ ಹ್ಯಾವ್ ಅ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ದೆಮ್. ಸೊ ಇಂಡಿವಿಜುವಲ್ಗಿಂತ ನಂಗೆ ಎಲ್ಲರೂ ಜರ್ನಿಯಲ್ಲಿ ಒಂದೊಂದು ಪಾಯಿಂಟ್ ತುಂಬ ಇನ್ಸ್ಪೈರಿಂಗ್ ಅನಿಸುತ್ತೆ. ಸೊ ಆಲ್. ಓಕೆ, ನಿಮಗೆ? ಕನ್ನಡ ನನಗೆ ರಮ್ಯಾ ಮ್ಯಾಮ್. ರಮ್ಯಾ ಅವ್ರು ಯಾಕೆ ಇಷ್ಟ? ನೀವು ಅವ್ರ ಥರನೇ ಇದ್ದೀರಾ ಅಂತನಾ? ಇಲ್ಲ, ನನಗೆ ಈ ಕಾಂಪ್ಲಿಮೆಂಟ್ಸ್ ತುಂಬ ಸಿಕ್ಕಿದೆ. ಸಣ್ಣವಳಿದ್ದಾಗಿಂದನೂ ನಂಗೆ ತುಂಬ ಜನ ಹೇಳ್ತಾ ಇದ್ರು, ನೀನು ರಮ್ಯಾ ಥರ ಕಾಣಿಸ್ತೀಯಾ. ಇವಾಗ ಅವ್ರು ಇಲ್ಲ, ಕಾಣ್ತೀಯ. ಕಾಣಿಸ್ತಾರಲ್ಲ? ಸೊ ಅದು ಕಾಂಪ್ಲಿಮೆಂಟ್ ಸಿಕ್ಕಿದೆ. ಆಮೇಲೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಅವ್ರ ಆ್ಯಕ್ಟಿಂಗ್ ಆ್ಯಂಡ್ ಅವ್ರನ್ನ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಸೊ ಅವ್ರ ಒಂದು ಇನ್ಸ್ಪಿರೇಷನ್. ಆ್ಯಂಡ್ ಐಶ್ವರ್ಯ ರಾಯ್, ಇವರಿಬ್ರು ನನ್ನ ಮೋಸ್ಟ್ ಫೇವ್ರೆಟ್. ಆ್ಯಂಡ್ ಐಶ್ವರ್ಯ ರಾಯ್ ಮ್ಯಾಮ್ ಬಗ್ಗೆ ಏನು ಹೇಳಿ ನಾನು, ಲೈಕ್ ಸ್ಪೀಚ್ಲೆಸ್. ಲೈಕ್ ಆಲ್ ರೌಂಡರ್ ಅವರು. ಸೊ ಮಾತಾಡೋದಿಲ್ಲಿ, ಅವ್ರ ಪ್ರೆಸೆನ್ಸ್ ಇಲ್ಲಿ. ಸೊ ಇವರಿಬ್ರು ಮೇನ್ ನನಗೆ ಇನ್ಸ್ಪಿರೇಷನ್. ರಮ್ಯಾ ಅವ್ರು ಯಾವ ಸಿನಿಮಾ ಇಷ್ಟ? ಎಕ್ಸ್ಕ್ಯೂಸ್ ಮೀ, ತುಂಬ ಸಿಕ್ಕಾಪಟ್ಟೆ ಇಷ್ಟ. ಓಕೆ, ನಿಮಗೆ ಈ ಸಿನಿಮಾ ಹೋಲ್ ಜರ್ನಿ ನೆನೆಸ್ಕೊಂಡಾಗ ಏನು ನೆನಪಾಗುತ್ತೆ? ಸುಖಿ ಭವ ಅಂತ ಅಂದಾಗ ನಿಮಗೆ ಏನು ಅಂತ ಏನು ನೆನಪಾಗುತ್ತೆ? ಮ್ಯಾಮ್, ನಾವು ಒಂದು ಇದು ನಮ್ಮ ಮೂವಿಯಲ್ಲಿ ಒಂದು ಜರ್ನಿ ಸಾಂಗ್ ಇದೆ. ಸೊ ಹೀರೋ ಬೈಕಲ್ಲಿ ಹೋಗೋದು, ಅಂದರೆ ಬೆಂಗಳೂರಿಂದ ಹಿ ಗೋಸ್ ಇನ್ ಸರ್ಚ್ ಆಫ್ ಸಮನ್. ಆ ಟೈಮಲ್ಲಿ ಆ ಒಂದು ಟೂ ಡೇಸ್ ವಿ ಶಾಟ್ ಬರೀ ಐ ಆಮ್ ಓನ್ಲಿ ರೈಡಿಂಗ್ ಬೈಕ್. ಆ ಒಂದು 2 ದಿನ ಹೆಂಗೆ ಅಂದರೆ ಅಲ್ಲಿರೋ ಆ ಕ್ಲೈಮೇಟ್ಗೆ ಸಕಲೇಶ್ಪುರದಲ್ಲಿ ಬಿಸಿಲು 2 ಅವರು, ತಿರ್ಗಾ ಇನ್ನೊಂದು 2 ಅವರು ಮಳೆ, ತಿರ್ಗಾ 2 ಅವರ್ ಬಿಸಿಲು, ತಿರ್ಗಾ ಮಳೆ. ಸೊ ನಾನು ಮಳೆ ಬಂದಾಗ ಇದೇನು ಗುರು ಕಾಸ್ಟ್ಯೂಮ್ ಎಲ್ಲ ವೆಟ್ ಆಗ್ತಾ ಇದೆ ಅಂತ ಒಂದು ಟೆನ್ಷನಲ್ಲಿದ್ದರೆ, ತಿರ್ಗಾ ನೆಕ್ಸ್ಟ್ ಟೆನ್ಷನ್ ಏನು ಹೇಳಿ, ಡ್ರೈ ಆಗಿಬಿಡೋದು. ಬಟ್ ಆ ಬಿಸಿಲು ಹೆಲ್ಮೆಟ್ ಹಾಕ್ಕೊಂಡು. ಸೊ ಒಂದು 2 ದಿನ ತುಂಬ ಟೈರಿಂಗ್ ಆಗಿತ್ತು, ಎಕ್ಸಾಸ್ಟೆಡ್ ಆಲ್ಸೋ. ಅದ್ರ ನೆಕ್ಸ್ಟ್ ದಿನಾನೇ ವಿ ಶಾರ್ಟ್ ಕ್ಲೈಮ್ಯಾಕ್ಸು ಶೂಟ್ ಮಾಡ್ತಾ ಇರುವಾಗ ಅವಾಗೂ ಅಷ್ಟೇ ಅದೇ ಎಕ್ಸ್ಟ್ರೀಮ್ ಕ್ಲೈಮೇಟ್. ವಿ ಶಾರ್ಟ್ ಇಟ್ ಇನ್ ಉಡುಪಿಯಲ್ಲಿ ನಾವು ಶೂಟ್ ಮಾಡಿದ್ದು. ಉಡುಪಿಯಲ್ಲೂ ಎಕ್ಸ್ಟ್ರೀಮ್ ವೆದರು.
ಆಲ್ಮೋಸ್ಟ್ ಆಲ್ರೆಡಿ ಆ ಒಂದು 2 ಡೇಸ್ ಬೈಕ್ ಟ್ರಾವೆಲ್ ಮಾಡಿ ಟ್ಯಾನ್ ಆಗಿ ಸ್ಕಿನ್ ಪೀಲ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಥರ್ಡ್ ಡೇ ಅದು ಫುಲ್ಲು ಅಂದರೆ ಸ್ಕಿನ್ ಫುಲ್ ಹೂಸ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ಅದೊಂದು ಆ್ಯಕ್ಚುಲಿ ಅದೇನಕ್ಕೆ ಒಳ್ಳೆ ಮೆಮೊರಿ ಏನಕ್ಕೆ ಅಂದರೆ, ನಾನು ಮಾಡ್ತಾ ಇರುವಾಗ ಐ ವಾಸ್ ವೆರಿ ಎಕ್ಸಾಸ್ಟೆಡ್. ಬಟ್ ಸ್ಕ್ರೀನ್ ಮೇಲೆ ಹಾಡು ನೋಡಿದಾಗ ವರ್ತ್ ಇಟ್ ಗುರು ಅನ್ಸುತ್ತೆ. ಸೊ ಯಾ. ಓಕೆ, ನಿಮಗೆ ಸುಖಿ ಭವ ಅಂದಾಗ ಏನು ನೆನಪಾಗುತ್ತೆ? ಸೊ ಹೋಲ್ ಜರ್ನಿ ಇಟ್ಸ್ ಲೈಕ್ ಅ ಡ್ರೀಮ್. ಒಂದು ಫಸ್ಟ್ ಮೂವಿ ಅಂದಾಗ ನಮಗೆ ಎಕ್ಸೈಟ್ಮೆಂಟ್ ತುಂಬ ಇರುತ್ತೆ, ನರ್ವಸ್ನೆಸ್ ತುಂಬ ಇರುತ್ತೆ. ಸೊ ಅದು ಮಿಕ್ಸ್ಡ್ ಇಮೋಷನ್ಸ್ ಇರುತ್ತೆ. ಸೊ ನನಗೆ ಸುಖಿ ಭವ ಅಂದ ತಕ್ಷಣ ನೆನಪಾಗೋದೇ ಇಟ್ಸ್ ಮೈ ಫಸ್ಟ್ ಡ್ರೀಮ್. ಸುಷ್ಮಿತಾ ಅವರೇ, ನಿಮಗೆ? ಸೊ ಸುಖಿ ಭವನ್ ನನಗೆ ಪಾಸಿಟಿವ್. ಸೊ ಹೆಸರಲ್ಲೇ ಪಾಸಿಟಿವ್ ಇರೋದ್ರಿಂದ, ಸೊ ಪಾಸಿಟಿವ್ ಆ್ಯಂಡ್ ಇದು ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಸೊ ತುಂಬ ಪಾಸಿಟಿವ್ ಇಂದ ರಿಲೀಸ್ ಆಗ್ತಾ ಇದೆ, ತುಂಬ ಖುಷಿ ಕೂಡ ಇದೆ. ಒಂದು ಸಿನಿಮಾ ಮಾಡಬೇಕು ಅಂದರೆ ಪ್ರೊಡಕ್ಷನ್ ಹೌಸ್ ಆಗಲಿ, ಡೈರೆಕ್ಟರ್ ಸಪೋರ್ಟ್ ಆಗಲಿ ತುಂಬ ಮುಖ್ಯ ಆಗುತ್ತೆ. ಸೊ ನಿಮಗೆ ಯಾವ ರೀತಿ ಸಿಕ್ತು ಈ ಇಬ್ಬರ ಸಪೋರ್ಟ್? ಪ್ರೊಡ್ಯೂಸರ್ ಮಾತಿಲ್ಲ, ವೆರಿ ಸಪೋರ್ಟಿವ್ ಆ್ಯಂಡ್ ಡೈರೆಕ್ಟರ್ ಆಲ್ಸೋ. ಡೈರೆಕ್ಟರ್ ವಾಸ್ ಅಂದರೆ ಅವರು ಆ್ಯಕ್ಟರ್ಸ್ಗೆ ಒಂದು ಫ್ರೀಡಮ್ ಕೊಡ್ತಾರೆ. ನೀವು ಫಸ್ಟ್ ಮಾಡಿ, ಆಮೇಲೆ ನನಗೆ ಏನೋ ಚೇಂಜಸ್ ಬೇಕು ಅಂದರೆ ನಾನು ಚೇಂಜಸ್ ಮಾಡಿ. ಸೊ ಅವರು ಹಾಗೆ ನಮ್ಮಿಂದ ಆ್ಯಕ್ಟಿಂಗು ಬಿಕಾಸ್ ಆ್ಯಕ್ಚುಲಿ ನನಗೆ ಈ ಪ್ರಾಸೆಸ್ಸು ಹೊಸದು. ನಾನು ಥಿಯೇಟರೆಲ್ಲ ಮಾಡಿದ್ದೀನಿ. ಸೊ ಥಿಯೇಟರೆಲ್ಲ ಮಾಡ್ತಾ ಇರುವಾಗೂ ಅಷ್ಟೇ ಡೈರೆಕ್ಟರ್ಸ್ ಆರ್ ವೆರಿ ಪರ್ಟಿಕ್ಯುಲರ್. ಇಷ್ಟೇ ಸ್ಟೆಪ್ಸು ಇದೆ ಅಂತ ಎಲ್ಲ ಅವರು ತುಂಬ ಪರ್ಟಿಕ್ಯುಲರ್ ಆಗಿರ್ತಾರೆ. ಬಟ್ ವರ್ಕಿಂಗ್ ವಿತ್ ರಾಜೇಶ್ ಈಸ್ ಆ ಒಂದು ಫ್ರೀಡಮ್, ನೀನು ಮಾಡು, ಅದಾದಮೇಲೆ ನನಗೇನೋ ಚೇಂಜಸ್ ಬೇಕು ಅಂದರೆ ಲಾಸ್ಟ್ ಯು ಅಂತ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್ ಆ್ಯಕ್ಚುಲಿ. ಅದೇನಾಗುತ್ತೆ ಅಂದರೆ ಆ್ಯಕ್ಟ್ರಿಗೆ ಒಂದು ಕಾನ್ಫಿಡೆನ್ಸ್ ತುಂಬುತ್ತೆ. ಪಾತ್ರಕ್ಕೆ ಏನು ತಯಾರಿ ಮಾಡ್ಕೊಂಡಿದ್ರಿ? ತಯಾರಿ ಅನ್ನೋದು ಮೇಡಮ್ ಒಂದಷ್ಟು ವರ್ಕ್ಶಾಪ್ಸ್ ಮಾಡಿದ್ರಿ. ಆ್ಯಂಡ್ ನಾನು ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ಸಣ್ಣ ಆಗಿದ್ದೀನಿ. ಐ ಆಮ್ ಇನ್ ಟಾಕ್ ಫಾರ್ ಸಮ್ ಪ್ರಾಜೆಕ್ಟ್. ಸೊ ಬಟ್ ಇದಕ್ಕೆ ಮುಂಚೆ ಐ ಸ್ವಲ್ಪ ಇನ್ನೂ ಸೈಜ್ ಇದ್ದೆ ನಾನು. ಸೊ ಅದು ವರ್ಕೌಟ್ಸ್ ಎಲ್ಲ ಮಾಡಿ ಒಂದು 5-6 ಮಂತ್ಸ್ ಟ್ರೈನಿಂಗ್ ಎಲ್ಲ ಮಾಡಿ ಶೂಟಿಂಗ್ ಮಾಡಿ ಮುಗಿಸಿರೋದು. ನೀವು ಥಿಯೇಟರ್ ಆರ್ಟಿಸ್ಟ್ ಅಂದರೆ ಇಂಗ್ಲೀಷ್ ಪ್ಲೇಸ್ ಮಾಡ್ತಾ ಇದ್ದೆ. English plays, ನಾನು okay. ಇಂಗ್ಲೀಷ್ ಪ್ಲೇಸ್ ಮಾಡ್ತಾ ಇದ್ದೆ. ಬಟ್ ಅದಾದಮೇಲೆ ನಾನು ಪ್ರೊಡಕ್ಷನ್ ಇಂಗ್ಲೀಷ್ ಥಿಯೇಟರ್ ಪ್ಲೇಸೇ ಪ್ರೊಡಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಪ್ರೊಡಕ್ಷನ್ ಒಂದು 1-2 ಇಯರ್ಸ್ ಆಲ್ಮೋಸ್ಟ್. ಅನುಪಮ್ ಖೇರ್ ಅವ್ರು ಇವ್ರದ್ದೆಲ್ಲ ಬ್ಯಾಂಗ್ಳೂರಲ್ಲಿ ಶೋಸ್ ನಡೀತಾ ಇದ್ರೆ ಐ ವಾಸ್ ಹ್ಯಾಂಡ್ಲಿಂಗ್ ದೇರ್ ಪ್ರೊಡಕ್ಷನ್. ಸೊ ಅದೊಂದು 1-2 ಇಯರ್ಸ್ ಮಾಡಿದೆ. ಅದಾದಮೇಲೆ ಐ ಸ್ಟಾರ್ಟೆಡ್ ಆಡಿಷನಿಂಗ್. ಆಡಿಷನ್ಸ್ ಇವಾಗ ಸುಖಿ ಭವ. ಸುಖಿ ಭವಕ್ಕೆ ನೀವು ಆಯ್ಕೆಯಾಗಿದ್ದು ಆಡಿಷನ್ ಮೂಲಕನಾ? ಹಾಂ ಮೇಡಮ್, ಆಡಿಷನ್ ಅಂದರೆ ನಾನು ಆ ಸಿನಿಮಾ ಮಾಡಿದ್ದೆ. ಆ್ಯಂಡ್ ಈ ಸಿನಿಮಾ ಕೋ ಡೈರೆಕ್ಟರ್ ಬಂದು ಶ್ರೀನಾಥ್ ಅಂತ. ಅವ್ರು ನನಗೆ ಪರಿಚಯ. ಅವ್ರು ನನಗೆಲ್ಲೋ ಬೇರೆ ಒಂದು ಸೆಟ್ಟಲ್ಲಿ ಸಿಕ್ಕಿದ್ರು. ಅವರು ಈ ಥರ ಒಂದು ಸಿನಿಮಾ ಇದೆ ಅಂತ ಫೋನ್ ಮಾಡಿದರು ನನಗೆ. ಆ್ಯಂಡ್ ಅವ್ರು ತುಂಬ ಆಲ್ಮೋಸ್ಟ್ ನಂಗೆ ಒಂದು 2-3 ಇಯರ್ಸ್ ಆದಮೇಲೆ ಫೋನ್ ಮಾಡಿದವರು. 3-4 ಇಯರ್ಸ್ ವಿ ಡಿಡ್ ನಾಟ್ ಹ್ಯಾವ್ ಎನಿ ಟಚ್. ಸಡನ್ನಾಗಿ ಫೋನ್ ಮಾಡಿದ್ರು. ನಾನು ಕಸೋಲಲ್ಲಿ ಟ್ರಿಪ್ಪಲ್ಲಿದ್ದೆ ನಾನು. ಸೊ ನಾನು ಹೋಗಿದ್ದು ಆಲ್ಮೋಸ್ಟ್ ಒಂದು 20-25 ಡೇಸ್ ಒಂದು ಒಳ್ಳೆ ಟ್ರಿಪ್ ಹೊಡೆಯೋಣ ಅಂತ. 8ನೇ ದಿನನೋ 9ನೇ ದಿನ ಫೋನ್ ಬಂತು. ಲೈಕ್ ಓಕೆ ವರ್ಕ್ ಕಾಲ್, ಲೆಟ್ಸ್ ಗೋ ಅಂದ್ಬಿಟ್ಟು ಬಂದೆ. ಮೋಸ್ಟ್ಲಿ ಅವತ್ತು ಬಂದಿದ್ದಕ್ಕೆ ಈ ಸಿನಿಮಾ ಹೀರೋ ನಾನು ಅದೇ. ಸುಖಿ ಭವ. ಸುಖಿ ಭವ ಆಯಿತು. ಎಸ್. ನೀವು ಆಡಿಷನ್ ಮೂಲಕನೇ ಆಯ್ಕೆಯಾಗಿದ್ದಲ್ವಾ? ನಂದು ಒಂದು ಮ್ಯಾನೇಜರ್ ಇದ್ದಾರೆ. ಸೊ ಅವ್ರ ಥ್ರೂ ಡೈರೆಕ್ಟರ್ ಸರ್ ಅವ್ರಿಗೆ ಕೇಳಿಬಿಟ್ಟು, ಅಂದರೆ ನೀವು ನಿಮ್ಮ ಒಂದು ಕ್ಯಾರೆಕ್ಟರ್ಗೆ ಹೇಗೆ ರೆಡಿ ಆದ್ರಿ? ಅದೇ ವರ್ಕ್ಶಾಪ್ಸ್ ಮಾಡಿದ್ವಿ. ಫಸ್ಟ್ ಸ್ಟಾರ್ಟಿಂಗ್ 2-3 ಡೇಸ್ ನನಗೆ ಇವ್ರದ್ದು ಮಹೇಂದ್ರ ಜೊತೆ ವರ್ಕ್ಶಾಪ್ ಮಾಡಿಸಿದ್ರು ಸರ್. ಫಸ್ಟ್ ಡೈಲಾಗ್ಸ್ ಆಗಲಿ ಅದಾಗಲಿ, ಏನಾದರೂ ಡೌಟ್ ಇದ್ದರೆ ಕೇಳೋದಾಗಲಿ, ಸೊ ಅದನ್ನೆಲ್ಲ ಮಾಡಿ ಪ್ರಿಪೇರ್ ಮಾಡಿ ಕಳಿಸಿದ್ರು. ಆ್ಯಕ್ಟಿಂಗ್ ಅಂದರೆ ಇಷ್ಟ ಇರೋದ್ರಿಂದ ಕಷ್ಟ ಆದರೂ ಮಾಡಲೇಬೇಕು. ಅಂದರೆ ನಿಮಗೆ ಡೈಲಾಗ್ಸ್ ಎಲ್ಲ ಉದ್ದುದ ಡೈಲಾಗ್ಸ್ ಇರುತ್ತೆ, ಅದನ್ನೆಲ್ಲ ಹೇಳೋಕ್ಕೆ ಏನಾದರೂ ಕಷ್ಟ ಅಂತ ಏನಾದರೂ ಆಯಿತಾ? ಇಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನೂ ಕಷ್ಟ ಆಗಲಿಲ್ಲ. ಯಾಕಂದರೆ ವರ್ಕ್ಶಾಪ್ ಮಾಡಿದ್ವಲ್ಲ, ಸೊ ಅದು ಮೆಮೊರಿಯಲ್ಲಿ ಉಳ್ಕೊಂಡಿತ್ತು. ಸೊ ಹಾಗಾಗಿ 2-3 ಡೇಸ್ ಮಾಡಿದ್ರಿಂದ ಅದು ತುಂಬ ಹೆಲ್ಪ್ ಆಯಿತು ನನಗೆ. ಆ್ಯಕ್ಚುಲಿ ಅಲ್ಲಿ ಸೆಟ್ಟಲ್ಲಿ ಹೋದ ತಕ್ಷಣ ಪಟ ನಂಗೆ ಮಾಡಿ ಮುಗಿಸ್ಬಿಡ್ತಿದ್ವಿ. ಸೊ ಆ ಥರ ಕಷ್ಟ ಏನೂ ಆಗಿಲ್ಲ. ನೀವು ಹೇಗೆ ರೆಡಿ ಆಗಿದೆ ನಿಮ್ಮ ಪಾತ್ರಕ್ಕೆ? ಸೊ ನಾವು ಡ್ಯಾನ್ಸಿಗೆ ಜಾಸ್ತಿ ರಿಹರ್ಸಲ್ ಮಾಡಿದ್ರಿ. ಸೊ ಆ್ಯಕ್ಟಿಂಗಿಗೆ ಸ್ವಲ್ಪ ಕಮ್ಮಿನೇ ರಿಹರ್ಸಲ್ಸ್ ಇದ್ದಿದ್ದು. ಸೊ ಸರ್ ಹೇಳ್ಬಿಡ್ತಾ ಇದ್ರು, ಲೈಕ್ ಇದು ಸೀನು, ಇದು ನಿನ್ನ ಫೀಲು. ಸೊ ಆ ಥರ ಹೇಳ್ತಾ ಇರೋದ್ರಿಂದ ನಮ್ಗೆ ಆನ್ ಸ್ಪಾಟ್ ಬಂದು ಮಾಡೋಕ್ಕೆ ಈಸಿ ಆಗ್ತಾಯಿತ್ತು. ಬಟ್ ಡ್ಯಾನ್ಸಿಗೆ ನಾವು ತುಂಬ ರಿಹರ್ಸಲ್ ಮಾಡಿದ್ರಿ. ಈಗಲೂ ನೆನಪಲ್ಲಿರೋಂತಹ ಯಾವುದಾದ್ರು ಒಂದು ಮೂಮೆಂಟ್ ಹೇಳ್ಬೋದಾ? ಸೆಟ್ಟಲ್ಲಿ ಆಗಿರಬಹುದು ಅಥವಾ ಕ್ಯಾಮ್ರಾ ಮುಂದೆ ಆಗಿರಬಹುದು, ಏನಾದರೂ ಒಂದು? ಸೊ ನಂದು ಫಸ್ಟ್ ಡೇ ಶೂಟಲ್ಲಿ ಏನಾಯ್ತಂದರೆ, ಒಂದು ರೇನ್ ಸೀಕ್ವೆನ್ಸ್ ಇತ್ತು.
ನೈಟ್ 3:00 ಏನೋ ಶೂಟ್ ಮಾಡ್ತಾ ಇದ್ದಿದ್ದು. ಸೊ ರೈನ್ ಸೀಕ್ವೆನ್ಸ್ ಅಲ್ಲಿ ಅದೇ ಜೆಟ್ ಇಟ್ಕೊಂಡು ಎಲ್ಲ ಮಳೆ ಅದನ್ನ ಕ್ರಿಯೇಟ್ ಮಾಡ್ತಾರಲ್ವಾ. ಸೊ ನಾವು ಶೂಟ್ ಮಾಡ್ತಾ ಇದ್ದ ಪಕ್ಕನೇ ಒಂದ್ ಮರ ಇತ್ತು, ಮರದಲ್ಲಿ ಫುಲ್ಲು ಇರುವೆ ಇತ್ತು, ಕೆಂಪಿರುವೆ ದೊಡ್ಡದು. ಸೊ ಅವ್ರು ಸ್ಪ್ರೇ ಮಾಡ್ಬೇಕಾದ್ರೆ ಅದು ಅಲ್ಲೋಗಿ ಟಚ್ ಆಗ್ಬಿಟ್ಟಿದೆ, ಎಲ್ಲ ಇರುವೆ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಸೊ ಎಲ್ಲ ಇರುವೆ ಕೆಳಗಡೆ ಬಿದ್ದೋದಾಗ ಎಲ್ಲ ನಮ್ಗೆ ಅಟ್ಯಾಕ್ ಮಾಡಿದ್ದ ಯಾ. ಸೊ ಹಂಗೆ ಸ್ಯಾರಿ ಒಳಗಡೆ ಎಲ್ಲ ಹೋಗ್ಬಿಟ್ಟಿತ್ತು, ಹೋಗಿ ಕಚ್ಚಿ ನಮ್ಗೆಲ್ಲ ಫುಲ್ ನಂಗೆ ರೆಡ್ ಬ್ರೂಸಸ್ ಆಗ್ಬಿಟ್ಟಿತ್ತು. ನಾವು ಜೆಟ್ ಸ್ಪ್ರೇ ತಗೊಂಡು ಅಟ್ಯಾಕ್ ಮಾಡಿದ್ರಲ್ಲ, ಅವ್ರು ಅದಕ್ಕೆ ವಾಪಸ್ ಅಟ್ಯಾಕ್ ಮಾಡಿರೋದು, ಬಟ್ ನಮಗೆ ಅಟ್ಯಾಕ್ ಮಾಡೋದು ಅಲ್ಲ. ಸೊ ಇಮಿಡಿಯೇಟ್ ಲೈಕ್ ಹಿಂಗ್ ಹೋದ್ರಿ, ತುಂಬಾ ಅದ್ ಮರೆಯಕ್ಕೆ ಆಗಲ್ಲ. ಆಮೇಲೆ ಹೋಗಿ ನೆಕ್ಸ್ಟ್ ಡೇ ನೋಡ್ರೆ ಫುಲ್ ಕಾಲ್ ಒಳಗಡೆ ಎಲ್ಲ ರೆಡ್. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಸರಿ ಮಾಡ್ಕೊಂಡು ಇಲ್ಲ ಆ ಥರ ಹಾ, ಬಟ್ ರೆಡ್ ಅದು ಕಚ್ಚಿರೋದ್ರಿಂದ ರೆಡ್ ಆಗಿತ್ತು. ಸೊ ಆಂಟಿಬಯೋಟಿಕ್ ಫುಲ್ ಬಟ್ಟೆ ಎಲ್ಲ ವೆಟ್ಟಿರುತ್ತಲ್ಲ, ಅವಾಗ ಕಚ್ಚೋದು ಗೊತ್ತಾಗಲ್ಲ. ನಾವು ಅದಾದ್ಮೇಲೆ ನಾನು ಬೆನ್ನು ತೆಗಿತೀನಿ, ಬೆನ್ನೆಲ್ಲ ಮಾರ್ಕೊಂಡು ಆಮೇಲೆ ಕೆರ್ಕೊಂಡು ರೆಡಿಯಾಗಿ ಮನೆಗೆ ಹೋಗಿ ಮಲಗಿದಾಯ್ತು. ಸೊ ಹಾಸ್ಪಿಟ್ಲೇನು ಹೋಗಿಲ್ಲ ಮೇಡಮ್. ಓಕೆ, ಶೂಟಿಂಗ್ಸ್ ಎಲ್ಲ ಯಾವ್ಯಾವ ಕಡೆ ಎಲ್ಲ ನಡೀತಿತ್ತು ಲೊಕೇಶನ್ಸ್? ಆಲ್ಮೋಸ್ಟ್ ಬ್ಯಾಂಗ್ಳೂರು ಮೇಡಮ್, ಬ್ಯಾಂಗ್ಳೂರು, ಸಕಲೇಶ್ಪುರ, ಉಡುಪಿ, ಆಲ್ಮೋಸ್ಟ್ ಸರ್ಜಾಪುರನೂ ಬೆಂಗಳೂರೇ, ಬಟ್ ಸರ್ಜಾಪುರ ಆ್ಯಕ್ಚುಲಿ ನಾವೊಂದು ಒಳಗೊಂದು ಫಾರ್ಮ್ ಹೌಸಲ್ಲಿ ಶಾರ್ಟ್ ದೇರ್. ಆಲ್ಮೋಸ್ಟ್ ಎಲ್ಲ ಕರ್ನಾಟಕನೇ ಶೂಟ್ ಮಾಡಿರೋದು. ಎಷ್ಟು ದಿನಗಳ ಕಾಲ ನಡೆದಿತ್ತು? ಒಂದು 38 ಡೇಸ್ ಸಮಥಿಂಗ್. ಅಷ್ಟು ದಿನದ ಒಳಗಡೆ ಕಂಪ್ಲೀಟ್ ಸಿನಿಮಾನೇ? ಹಾಂ ಹೌದು, 35. ಮೇ ಬಿ ನಾನು ಮೋಸ್ಟ್ಲಿ 2-3 ದಿನ ಜಾಸ್ತಿನೂ ಹೇಳ್ತಾ ಇರ್ಬೋದು ಅನ್ಸುತ್ತೆ. ಸೊ ಆಲ್ಮೋಸ್ಟ್ 35-34 ಡೇಸ್ ಅಷ್ಟೇ. ಈ ಒಂದು ಸಿನಿಮಾ ಜರ್ನಿಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಸ್ಟಾರ್ಟ್ ಮಾಡಿದಾಗ ಇರಲಿಲ್ಲ ಮೇಡಮ್ ಫ್ಯಾಮಿಲಿ ಸಪೋರ್ಟ್ ಅಂತ ಅಲ್ಲ. ಸ್ಟಾರ್ಟ್ ಮಾಡಿದಾಗ ಬಿಕಾಸ್ ಆಬ್ವಿಯಸ್ಲಿ ನಾವು ಆ್ಯಕ್ಟರ್ ಆಗ್ತೀವಿ ಅಂದರೆ ಯಾರು ಫ್ಯಾಮಿಲಿಯಲ್ಲೋ ಆಗಪ್ಪ ನೀನು ಅಂತ ಯಾರು ಕಳ್ಸಲ್ಲ. ಸೊ ಪ್ರೂವ್ ಮಾಡಿದೆ, ಐ ಗೆಸ್, ಏನೋ ಒಂದು ಮೂವಿ ಮಾಡಿದ್ದೆ. ಸೊ ಅದಾದಮೇಲೆ ಆ ಮೂವಿ ಆದಮೇಲೆ ದೇವ್ರ ಲೈಕ್, ನಾನು ಅದು ಆ್ಯಕ್ಟರ್ಸ್ದು ಗೊತ್ತಲ್ಲ ಮೇಡಮ್, ಒಂದು ಮೂವಿ ಆದಮೇಲೆ ಅಂದರೆ ಲೀಡ್ ಆ್ಯಕ್ಟರ್ ಆಗಬೇಕು ಅಂದರೆ ಒಂದು ಮೂವಿ ಮುಗಿಯೋವರೆಗೂ ಇನ್ನೊಂದು ಮೂವಿ ಯು ಕಾಂಟ್ ವರ್ಕ್ ಆನ್, ಬಿಕಾಸ್ ಲುಕ್ ಚೇಂಜಸ್ ಇರುತ್ತೆ, ಇನ್ನೊಂದು ಇರುತ್ತೆ. ಸೊ ವೆನ್ ಏನೋ ವೇಟ್ ಮಾಡ್ಕೊಂಡು ವೆನ್ ಇದು ನಮ್ಮ ಸುಖಿ ಬಾವ ಫಿಲ್ಮಿಂಗ್ ಮಾಡ್ತಾ ಇರುವಾಗನೇ ನಮ್ಮ ತಂದೆ ಹೇಳೋರು, ಅಲ್ಲ ನೀನು ಒಂದಷ್ಟು ದಿನ ಶೂಟಿಂಗ್ ಮಾಡ್ತೀಯಾ, ತಿರ್ಗಾ ಅದಾದ್ಮೇಲೆ ಬರೀ ಜಿಮ್ಗೆ ಹೋಗ್ತೀಯಾ ಬರ್ತೀಯಾ, ಜಿಮ್ಗೆ ಹೋಗ್ತೀಯಾ ಬರ್ತೀಯಾ, ಅದು ಬುಕ್ಗಳು ಹಿಡ್ಕೊಂಡು ಕುತ್ಕೊಂತೀಯಾ ಅಥವಾ ಏನೋ ಪ್ಲೇ ಸ್ಟೇಷನ್ ಆಡ್ತೀಯಾ, ಅದು ಬಿಟ್ಟರೆ ಬೇರೆ ಏನು ಅಂದ್ಬಿಟ್ಟು. ಬಟ್ ಐ ಫೀಲ್ ಟೀಸರ್ ನೋಡಾದ್ಮೇಲೆ ನಮ್ಮ ತಂದೆ ತುಂಬ ಖುಷಿ ಪಟ್ರು. ಲೈಕ್ ನೀನು ಇಷ್ಟು ದಿನ ಇದನ್ನೇ ಮಾಡ್ತಾ ಇದೀಯ ಅಂದರೆ ಇದೇ ಮಾಡ್ಗುರು ನಿನ್ನ ಜೀವನ ಪೂರ್ತಿ ಅಂತ. ಸೊ ನಾವು ಫ್ಯಾಮಿಲಿ ಸಪೋರ್ಟ್ ಸ್ಟಾರ್ಟ್ ಆಗಿದೆ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಸೊ ನಂಗೆ ಫಸ್ಟಿಂದನೂ ತುಂಬ ಸಪೋರ್ಟಿವ್ ನಮ್ಮ ತಾಯಿ. ನಾನು ಎಲ್ಲೇ ಹೋದ್ರು ಅವ್ರು ನನ್ನ ಜೊತೆ ಬರ್ತಾ ಇದ್ರು, ಆಡಿಷನ್ಸಿಗೆ ಹೋಗಲಿ ಎಲ್ಲಾದರೂ ಹೋಗಲಿ. ಸೊ ಅವರಿಗೆ ನನಗಿಂತ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ನನಗೆ ದೊಡ್ಡ ಪದದ ಮೇಲೆ ನೋಡಬೇಕು ಅಂತ ಹೇಳಿ. ಸೊ ನನ್ನ ಮನೇಲಿ ಅಪ್ಪ ಆಗಲಿ ಅಣ್ಣ ಆಗಲಿ, ಸೊ ಇಡೀ ಫ್ಯಾಮಿಲಿ ತುಂಬ ಖುಷಿ ಪಡ್ತಾರೆ. ಟೀಸರ್ಸ್ ಬಂದರೆ ಮೂವಿ ನನ್ನ ತೆಲುಗಲ್ಲಿ ಒಂದು ರಿಲೀಸ್ ಆಯಿತು ಮೊನ್ನೆ. ಸೊ ಶಿ ವಾಸ್ ವೆರಿ ಹ್ಯಾಪಿ. ಅದು ಕಣ್ಣಲ್ಲಿ ಅವ್ರ ನೀರು ಬಂದು ನಂಗೆ ಹಗ್ ಮಾಡಿದ ತಕ್ಷಣ ಐ ವಾಸ್ ಲೈಕ್ ಓ. ಸೊ ಆ ಥರ ತುಂಬ ಸಪೋರ್ಟಿವ್ ಇದ್ದಾರೆ ಮನೇಲಿ. ನಿಮಗೆ? ನನಗೂ ಅಷ್ಟೇ, ಸಣ್ಣೋಳಿದ್ದಾಗಿಂದ ನನಗಿಂತ ಅವ್ರಿಗೆ ಇಂಟ್ರೆಸ್ಟು, ನಾನು ಆ್ಯಕ್ಟರ್ ಆಗಬೇಕು ಅಂತ. ಸೊ ಅವರಿಂದಾನೇ ನನಗೆ ಇಂಟ್ರೆಸ್ಟ್ ಬಂದಿದ್ದು. ನನಗೆ ಫಸ್ಟ್ ಏನು ಇಂಟ್ರೆಸ್ಟ್ ಇರಲಿಲ್ಲ. ಸೊ ನನ್ನ ಫ್ಯಾಮಿಲಿ, ನನ್ನ ಕಸಿನ್ಸ್ ಎಲ್ಲರೂ ನೀನು ಆ್ಯಕ್ಟರ್ ಆಗಬೇಕು ಅಂತ ಅವ್ರು ನಂಗೆ ತಲೆಯಲ್ಲಿ ತುಂಬಿದ್ರಿಂದ ನನಗೂ ಇಂಟ್ರೆಸ್ಟ್ ಬಂತು. ಸೊ ಫ್ಯಾಮಿಲಿ ಸಪೋರ್ಟ್ ಫುಲ್ ಆನ್. ಓಕೆ, ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ಆಡೋಣ. ಸ್ಟಾರ್ಟ್ ಆಗ್ತಿದೆ ನಿಮ್ಮ ಗೋಲ್ಡನ್ ಟೈಮ್. ನಾನು ನೀರು ಕುಡಿದ್ರೆ ನನಗೆ ನಿಮಗೆ ಫಸ್ಟ್ ಕ್ವಶನ್, ನೀರು ಕುಡಿದ್ರಲ್ಲ ಅದಕ್ಕೆ. ಇದಕ್ಕೆ ರಾಂಗ್ ಆನ್ಸರ್ಸ್ ಓನ್ಲಿ. ಓಕೆ ಮೇಡಮ್. ಓಕೆನಾ? ಓಕೆ. ನಿಮ್ಮ ಹೆಸರೇನು? ಸುಷ್ಮಿತಾ. ಇಷ್ಟೊಂದು ಟೈಮ್ ತಗೊಂಡು ಹೇಳ್ತಿದ್ದೀರಾ? ಓಕೆ ಓಕೆ ಓಕೆ. ಫಸ್ಟ್ ಆಗಿ ನಿಮ್ಮ ಹೆಸರೇನು? ಶ್ರೀಧರ್. ರಾಂಗ್. ನನ್ನ ಹೆಸರು ನಾನು ಹೇಳ್ತೆ. ಓಕೆ ಓಕೆ, ನನಗೆ ಕನ್ಫ್ಯೂಸ್ ಮೇಡಮ್, ನನ್ನ ಹೆಸರೇ ಮರ್ತ್ಬಿಟ್ರಾ ನೀವು? ಇಲ್ಲ. ಓಕೆ, ನಮ್ಮ PM ಯಾರು? ರಾಹುಲ್ ಗಾಂಧಿ. ಒಂದು ಬಸ್ಸಲ್ಲಿ ಎಷ್ಟು ಜನ ಇರ್ತಾರೆ? ಒಬ್ರೆ. ಎಷ್ಟೊಂದು ಜನ ಇರ್ತಾರೆ? ಒಬ್ರೆ ಅಲ್ಲ, ಡ್ರೈವರು ಇರ್ತಾರೆ ಒಬ್ಬರೇ ಬಸ್ಸಲ್ಲಿ. ಒಬ್ಬರೇ. ಓಕೆ, ನಮ್ಮ CM ಯಾರು? ನಮ್ಮ CM ಕುಮಾರಸ್ವಾಮಿ ಅವರು. ಓಕೆ, ನಮ್ಮ ರಾಜಧಾನಿ ಯಾವ್ದು? ನಮ್ಮ ಕರ್ನಾಟಕದ ರಾಜಧಾನಿ? ಡೆಲ್ಲಿ. ನಮ್ಮ ದೇಶದ ರಾಜಧಾನಿ ಯಾವುದು? ಕಟಕ್. ಓಕೆ, ನಿಮ್ಮ ಹೆಸರೇನು? ಸಿಮ್ರನ್. ಚಾಲೆಂಜಿಂಗ್ ಸ್ಟಾರ್ ಅಂತ ಯಾರನ್ನು ಕರೀತಾರೆ? ಯಶ್. ಓಕೆ, ರಾಕಿ ಬಾಯ್ ಅಂತ ಯಾರನ್ನು ಕರೀತಾರೆ? ಸುದೀಪ್ ಸರ್. ಕಿಚ್ಚ ಅಂತ ಯಾರನ್ನು ಕರೀತಾರೆ? ನನ್ನ. ಓಕೆ, ಇವಾಗ ರೈಟ್ ಆನ್ಸರ್ಸ್ ಕೊಡಬೇಕು. ಈ ರೌಂಡ್ ತುಂಬ ಚೆನ್ನಾಗಿ ಆಡಿದರೆ ಇವಾಗ ರೈಟ್ ಆನ್ಸರ್ಸ್. ಯೋಗದಿಂದ ನಮ್ಮ ಲೈಫಲ್ಲಿ ಏನಾದರೂ ಯೂಸ್ ಆದರೆ ಅದನ್ನ ಏನಂತ ಕರೀತಾರೆ?
ಭೋಗ. ರಾಂಗ್. ಓಕೆ, ನೀವು ಶುಭ ಯೋಗ. ರಾಂಗ್. ಹೆಲ್ತ್. ರಾಂಗ್. ಉಪಯೋಗ. ಓಕೆ 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 ಎಕ್ಸಾಂಪಲ್. ಓಕೆ ಓಕೆ ಓಕೆ. ಬೀಚ್ ಹತ್ರ ಮರಳು ಸಿಕ್ಕಿದ್ರೆ ಅದನ್ನೇನಂತ ಕರಿತೀವಿ? ಸ್ಯಾಂಡ್. ರಾಂಗ್. ಸ್ಮಾರ್ಟ್ ಆನ್ಸರ್. ಬೀಚ್ ಹತ್ರ ಮಣ್ಣು ಸಿಕ್ಕಿದ್ರೆ ಮರಳು ಮರಳು. ಮರಳು ಸಿಕ್ಕಿದ್ರೆ ಮರಳು ಏನದಲ್ಲ. ಮರ್ತೋದೆ. ಸಾರಿ, ಕ್ವಶನೇ ರಾಂಗು. ಮತ್ತೊಂದ್ಸಲ ಕೇಳ್ತೀನಿ. ಮೇಡಮ್, ಬೀಚ್ ಹತ್ರ ತುಪ್ಪ ಸಿಕ್ಕಿದ್ರೆ ಅದನ್ನ ಏನಂತ ಕರಿತೀವಿ? ಯಾರು IPS ಬರೆಯೋ ಥರ ಕ್ವಶನ್ ಐತಿದು. ಸಮುದ್ರ ಹತ್ರ ತುಪ್ಪ ಸಿಕ್ಕಿದ್ರೆ ಏನಂತಾರೆ? ಸೂಪ. ಅಪ್ಪ ಅಪ್ಪ ತುಪ್ಪ ಸಿಕ್ತಲ್ಲ. ಗೊತ್ತಿಲ್ಲ, ಯೋಚನೆ ಮಾಡಿ. ಸ್ವಲ್ಪ ಕ್ಲೂ ಕೊಡಿ ಏನಾದ್ರು. ನಾನು ಆವಾಗ್ಲೇನೆ ಆನ್ಸರ್ ಹೇಳ್ಬಿಟ್ಟಿದ್ದೀನಿ. ನನ್ನ ಬೀಚೇನಾ, ಸ್ಯಾಂಡೇನಾ, ಮರಳ? ಇಲ್ಲ ಇಲ್ಲ, ನಾನೇ ಆವಾಗ್ಲೇ ಮರಳು ಕೇಳಿದ್ನ. ಮರಳು ಮರಳು ಮರಳಾದ ತುಪ್ಪ. ಕರೆಕ್ಟ್. ಆಕ್ಟಿವೇಟ್ ಆಲ್ದು ಸುಸ್ಮಿತಾ ಇವಾಗ. ಯಸ್. ಓಕೆ, ಇವಾಗ ಟ್ರೆಕ್ಕಿಂಗ್ ನ ಇಷ್ಟಪಡೋ ಭೂತಂಗೆ ಏನಂತ ಕರಿತೀವಿ? ಟ್ರಕ್ಕಿಂಗ್ ನ ಇಷ್ಟಪಡೋ ಭೂತನ್ನ ಏನಂತ ಕರಿತೀವಿ? ಕೊಳ್ಳಿದೇವಾ. ಕೊಳ್ಳಿ. ಟ್ರೆಕ್ಕಿಂಗ್ ಅಲ್ಲ. ಯೋಚನೆ ಮಾಡ್ಬೇಕು, ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕು. ಟ್ರೆಕ್ಕಿಂಗ್ ಇಷ್ಟಪಡೋ ಭೂತಾನ ನಂಗೆ ಏನು ತಲೆಗೆ ಬರ್ತಾನೆ ಇಲ್ಲ. ಹಿಂಗೆ ಮೇಡಮ್ ಚೀಟಿಂಗ್ ಗಿಟಿಂಗ್ ಮಾಡ್ತೀರಾ? ಹೆಂಗೋ ಗೊತ್ತಾಗಲ್ಲ. ನಾನು ಕ್ಯಾಮ್ರಾ ಕಡೆ ನೋಡಿ ಕೇಳ್ತಾನೆ ಹೇಳ್ಬಿಡ್ತೀರಾ ನೋಡಿ. ಅವ್ರು ಒಂದಕ್ಕೂ ಆನ್ಸರ್ ಮಾಡಿಲ್ಲ ಇನ್ನು. ಸುಳ್ಳು ಸುಳ್ಳು ರಾಂಗ್ ಕ್ವಶನಿಗೆ ಮಾತ್ರ ಆನ್ಸರ್ ಮಾಡಿದ್ದಾರೆ. ತುಂಬಾ ಟಫ್ ಆಗೈತಲ್ಲ ಮೇಡಮ್. ಗೋಸ್ಟ್ ಅಂತ ಹಾಕೊಂಡ್ರು ಇಲ್ಲ. ದೇವ ಇಷ್ಟಪಡೋ ಏನ್ ಓಡೋ ದೇವಾನ, ಬೆಟ್ಟ ಇಕ್ಕೋ ದೇವಾನ? ಹೇಳ್ಬಿಡ್ಲಾ? ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಏನ್ ಶ್ರೀಧರ್, ನಿಂಗೂ ಸಿಗ್ತಾ ಇಲ್ವಾ? ಗೊತ್ತಿಲ್ವಾ? ನಿಮ್ಗೂ ಗೊತ್ತಿಲ್ವಾ? ಹೇಳಿ ಮೇಡಮ್. ಗುಡ್ಡದ ಭೂತ. ಟ್ರೆಕ್ಕಿಂಗ್ ಮೀನ್ಸ್ ನೀನು ಹಿಡಿಬೋದಾಗಿತ್ತು. ನೀನ್ ಲಾಸ್ಟ್ ಹಿಡಿದಿದೆ, ಇದು ಹಿಡಿಬೋದು. ನೀವು ಹತ್ರ ಇದ್ರಿ. ಇಲ್ಲ, ಅವಾಗ್ಲೇ ಹತ್ರ ಇದ್ಲು. ಸೊ ಓಕೆ, ಇದು ಲಾಸ್ಟ್. ಓಕೆ. ಗಾಳಿ ಪಟಕ್ಕೆ ಕೋಪ ಬಂದ್ರೆ ಏನಂತಾರೆ? ಗಾಳಿ. ನಿನ್ ಗಾಳಿ. ಏನ್ ಗಾಳಿ? ಏನೋ ಗಾಳಿ. ಏನ್ ಗಾಳಿ? ಏನೋ ಗಾಳಿ ಪಟ್ಟಾಗೆ ಏನೋ ಗಾಳಿ. ಏನೋ ಗಾಳಿ. ಸುಂಟ್ರ ಗಾಳಿ. ಸುಂಟ್ರ ಗಾಳಿ ಅಲ್ಲ, ಬೇರೆ ಏನೋ. ಇರಿ. ಗಾಳಿ ಪಟ್ಟಕ್ಕೆ ಏನೋನ್ಸತಿ ಹೇಳಿ. ಗಾಳಿ ಪಟಕ್ಕೆ ಕೋಪ ಬಂದ್ರೆ ಏನಂತಾರೆ? ಬಿರುಗಾಳಿ. ಕರೆಕ್ಟ್. ನೀವು ಒಂದಕ್ಕೂ ಆನ್ಸರ್ ಮಾಡಿಲ್ಲ. ಇವಾಗ್ಲೂ ತಲೆಯಲ್ಲಿ ಏನು ಓಡ್ಲಿಲ್ಲ ಗೊತ್ತಾ? ನೋಡಿ, ಅವ್ರಿಗೇನು ಓಡ್ತೇನೆ. ಇನ್ನೊಂದ್ ಕೇಳ್ಬಿಡಿ. ಇನ್ನೊಂದು ಕೇಳ್ಬಿಡ್ಲಾ? ಇನ್ನೊಂದು ಆಕ್ಚುಲಿ 2-1-1 ಅಲ್ಲ. ಇಲ್ಲ 1-1 ಅಲ್ಲ. ಇವ್ರೇನು ಇಲ್ಲ. ಇವ್ರು ಒಂದ್ ಹೇಳಿದ್ರು, ನಾನು ಒಂದ್ ಎರಡು ಹೇಳಿದೆ. ಹೇಳಿದ್ರಿ ಅನ್ಸುತ್ತೆ. ಅದೇ ಕೊಳ್ಳಿದೇವಾ ಅಂತ. ಅದೊಂದು ರಾಂಗ್ ಆಯ್ತು. ಸೊ 1-1. ಓಕೆ, ಇನ್ನೊಂದು ಕೇಳಿ. ನಿಮ್ಗೆ ಇದು ತುಂಬಾ ಈಸಿ ಕ್ವಶನ್ ಇದು ನಿಮ್ಗೆ. ಓಕೆ, ಐ ಟ್ರೈ. ಓಕೆನಾ? ರೋಡ್ ಮೇಲೆ ಸುರೇಶ ರಮೇಶ ಅಂತ ಇಬ್ರು ನಡ್ಕೊಂಡು ಹೋಗ್ತಿರ್ತಾರೆ. ಒಂದ್ ಕಡೆ 11:30. ಒಂದ್ ಕಡೆ ದುಡ್ಡು ಬಿದ್ದಿರುತ್ತೆ, ಮತ್ತೊಂದ್ ಕಡೆ ಕಲ್ಲು ಬಿದ್ದಿರುತ್ತೆ. ಅವರಿಬ್ರು ಅಲ್ಲ, ಮುಳ್ಳು ಬಿದ್ದಿರುತ್ತೆ. ಅವರಿಬ್ರು ಮುಳ್ಳನ್ನು ತಗೊಂತಾರೆ, ದುಡ್ಡನ್ನ ಯಾಕೆ ತಗೊಳಲ್ಲ? ಎಲ್ಲ ಒಂದ್ ಕಡೆ ಸುರೇಶ್ ಇರ್ತಾರೆ, ಇನ್ನೊಂದ್ ಕಡೆ ರಮೇಶ ಇರ್ತಾರೆ. ದುಡ್ಡನ್ನ ತಗೊಳಲ್ಲ, ಮುಳ್ಳನ್ನ ತಗೊಂತಾರೆ. ಅದು ಇದು ಬ್ರಿಡ್ಜ್ ಮಾಡ್ಕೊಂಡು ಹೋಗ್ಬೋದಲ್ವಾ? ಅದು ಆ ಕಡೆ ಅಲ್ಲ ಅಲ್ವಾ? ಯಾರಾದ್ರೂ ಹೆಲ್ಪ್ ಮಾಡಿ ಸ್ವಲ್ಪ. ಸೊ ದುಡ್ಡನ್ನ ಎತ್ಕೊಳಲ್ಲ, ಮುಳ್ಳು ಎತ್ಕೋತಾರೆ. ಇಬ್ರು ಪಕ್ಕ ಪಕ್ಕನೇ ಇರ್ತಾರೆ. ಇಬ್ರು ಪಕ್ಕ ಪಕ್ಕನೇ ಇರ್ತಾರೆ. ದುಡ್ಡ ಹತ್ರ ಯಾವ್ದಾನ ಸಿನಿಮಾ ಗಿನಿಮಾ ನಿಂತಿರುತ್ತಾ ಮೇಡಮ್? ಇಲ್ಲ, ಏನು ನಿಂತಿರಲ್ಲ. ಮತ್ತೆ ಖಾಲಿ ರೋಡು, ಯಾರು ಇರಲ್ಲ, ಅವ್ರಿಬ್ರೇ ಇರ್ತಾರೆ. ಅಷ್ಟು ಒಳ್ಳೆ ರಮೇಶ್ ಸುರೇಶ್ ಯಾರು ಮೇಡಮ್? ಇದಾರೆ, ತುಂಬಾ ಒಳ್ಳೆಯವ್ರು ಇದಾರೆ. ಹೌದಾ? ಇಲ್ಲ, ನೋಡಿರ್ತಾರೆ. ಹೌದಾ? ಅದು ರಿಯಲ್ ದುಡ್ಡು. ರಿಯಲ್ ದುಡ್ಡೆ. ಓಕೆ, ಹೇಳಿ ನೀವೇ. ಇಲ್ಲ, ನೀವು ಒಂಚೂರು ಯೋಚನೆ ಮಾಡಿ. ನೀವು ಒಂದಕ್ಕೂ ಆನ್ಸರ್ ಕೊಟ್ಟಿಲ್ಲ. ನಾವೊಂದು ಆನ್ಸರ್ ಮಾಡ್ಬಿಟ್ಟೆ. ಟಾಸ್ಕ್ ಕೊಡ್ತೀನಿ ನಾನು. ಇದಕ್ಕೆ ಏನಾದ್ರು ರಾಂಗ್ ಆಗಿ ಆನ್ಸರ್ ಮಾಡಿದ್ರೆ ಒಂದು ಟಾಸ್ಕ್ ಇರುತ್ತೆ.
ಮೇಬಿ ಸುರೇಶ್ ರಮೇಶ್ ಫಸ್ಟ್ ಅದನ್ನ road ಅಲ್ಲಿ ಎತ್ತಾರೆ ಅಂತ ಇರ್ತಾರಾ? ಹೇಳ್ತಾ ಇದ್ದೀರಾ? ಫಸ್ಟ್ ಅದನ್ನ ಎತ್ತಾರೆ. ಒನ್ ಕ್ವೆಶ್ಚನ್ ಮುಳ್ಳು ಎತ್ಕೋತಾರೆ ಮುಳ್ಳು ಎತ್ಕೊಂತ ರೋಡಲ್ಲಿ ಇಬ್ರು ಇರ್ತಾರೆ. ಓ ಮೇಡಮ್, ದುಡ್ಡು ಮೇಲೆ ಮುಳ್ಳಿರುತ್ತಾ? ಮುಳ್ಳು ತೆಗದಿ ಆಮೇಲೆ ದುಡ್ಡು ಎತ್ಕೊಂತಾರ? ಇಲ್ಲ. ಓಕೆ, ಇನ್ನೊಂದು ಟೈಮ್ ಕ್ವೆಶ್ಚನ್. ಇನ್ನೊಂದು ಟೈಮ್ ಕ್ವಶನ್ ಕೇಳ. ಇಬ್ರು ಇರ್ತಾರೆ, ಒಂದ್ ಕಡೆ ಮುಳ್ಳು ಬಿದ್ದಿರುತ್ತೆ, ಒಂದ್ ಕಡೆ ದುಡ್ಡು ಬಿದ್ದಿರುತ್ತೆ. ದುಡ್ಡನ್ನ ಎತ್ಕೊಳ್ಳಲ್ಲ, ಮುಳ್ಳನ್ನ ಎತ್ಕೊಳ್ತಾರೆ, ಯಾಕೆ? ಮೇಬಿ ಅವ್ರ ದಾರಿಲಿ ಅಡ್ಡ ಇರುತ್ತೆ, ಮುಳ್ಳು ಚುಚ್ಬೋದಂತ ಎತ್ತಾಗ್ಬಿಟ್ಟು ಆಮೇಲೆ ದುಡ್ಡು ಎತ್ಕೊತಾರ. ನೋಡಿದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿಲ್ಲ No. ನಿಮ್ಗೆ? ನಮಗೆ ನೀವ್ answer ಹೇಳಿದ್ಮೇಲೆ? ನಾನು ಬೇರೆ ತುಂಬಾ ಲಾಜಿಕ್ ಆಗಿ ಬೇರೆ ಯೋಚನೆ ಮಾಡ್ಬಿಡ್ತೀನಿ ಮೇಡಮ್, ಅದಕ್ಕೆ ಇದು ಲಾಜಿಕ್, ದಿಸ್ ಇಸ್ ನಾಟ್ ಲಾಜಿಕಲ್ ಕ್ವಶನ್ ಆಕ್ಚುಲಿ. ಇಲ್ಲ, ರಾಂಗ್. ಏನ್ ಮೇಡಮ್? ಮೋಸ್ಟ್ಲಿ ಗೊತ್ತಿಲ್ಲ. ಇಲ್ಲ. ನಿಮ್ಗೆ? ಯಾಕಂದ್ರೆ ಅವ್ರಿಬ್ರು ಕ್ಯಾಟ್, ಅವರಿಗೆ ಮುಳ್ಳು ಅಂದ್ರೆ ಇಷ್ಟ ತಿನ್ನಕ್, ಅದಕ್ಕೆ. ಕ್ಯಾಟಾ? ಹೆಂಗೆ? ಸುರೇಶ್ ರಮೇಶ ಕ್ಯಾಟ್. ನೀವ್ ಹೇಳ್ಬೇಕಿತ್ತು ಕ್ಯಾಟ್ ಅಂತ. ಮೇಡಮ್ ನಾವು ರಮೇಶ್ ಸುರೇಶ್ ಅಂದ್ರೆ ಯಾರೋ ನನ್ನಂತವ್ರು, ಶ್ರೀಧರ್ ಅಂತವ್ರು ಇರ್ತಾರೆ ಅನ್ಕೊಂಡೆ ನಾನು. ಕ್ಯಾಟಿಗೆ ಮುಳ್ಳು ಹೆಂಗ್ ಇಷ್ಟ ಆಗತ್ತೆ? ಮುಳ್ಳು, ಫಿಶ್ ಮುಳ್ಳು. ಬಟ್ ನೀವು ಏನು ಬರೀ ಮುಳ್ಳು ಅಂದ್ರಿ ಮೇಡಮ್. ಹೇಳ್ಬಾರ್ದು, ಮತ್ತೆ ನೀವು ಕಂಡಿಡಿಬೇಕು ಅವ್ರ ಅನಿಮಲ್ಸ್ ಆಗಿರ್ಬೋದಲ್ಲ ಅಂತ ಹೇಳ್ಬೇಕು. ಹೌದೌದು. ಇಲ್ಲ ಮೇಡಮ್, ಇದು ಕ್ವಶನ್ ಹೋಗಿಲ್ಲ. ಹೇಳ್ಬೇಕಿತ್ತು. ನಾವ್ actually- ಕೇಳ್ತೀರಾ ಅಂತ. ಅಲ್ಲ, ಅವ್ರಿಬ್ರು ಈ ಕ್ವಶನ್ ಯಾರು ಹೆಂಗಿದೆ ಅಂತ ಹೇಳಿ, ಅದನ್ನು ಕೇಳಿ 1 ಗಂಟೆ ಆನ್ಸರ್ ಅನ್ಕೊಂಡ್ರಿ ನಾವು. ಇನ್ನು 3-4 ಗಂಟೆ ಇದೆ ಇದು. ಮುಳ್ಳಿದೆ, ಬಟ್ ಫಿಶ್ ಮುಳ್ಳು. ತಾನೆ ನನ್ನ ಹತ್ರ ಅವ್ರಿಬ್ರು ಯಾರು ಅಂತ. ಅಂತ ಕೇಳಿದೆ. ನೀವು ಆಕ್ಚುಲಿ ಇಲ್ಲ, ನಮ್ಮ ಮನೆಗೆ 2 ಕ್ಯಾಟ್ ಹೆಸರು ಸುರೇಶ್ ರಮೇಶ್. acceptable, not acceptable. ನೀವು ಅದು ಫಿಶ್ ಮುಳ್ಳು ಅಂತ ಹೇಳಿದ್ರೆ ಏನು? ಈಗ 3 ಸೋತಿದ್ದೀರಾ. ನಿಮ್ಮ ಹತ್ರ ಇರೋ ಟ್ಯಾಲೆಂಟ್ ಮೇಡಮ್ ನಾನು ಗೆದ್ದಿದ್ನಲ್ಲ. ನೀವು ನಾನು ಒಂದು ಒಂದ್ ಹೇಳಿದೆ, ಅವ್ರು ಒಂದ್ ಹೇಳಿದ್ರು. ಇವ್ರು ನೀವು ಸೋತಿದ್ರ, ನಿಮ್ಮ ಹತ್ರ ಇರೋ ಟ್ಯಾಲೆಂಟ್ ನ ಇವಾಗ ನಮ್ ಕ್ಯಾಮ್ರಾ ಮುಂದೆ ತೋರ್ಸ್ಬೇಕು. ಏನಾದ್ರೂ ಒಂದು ಹಾಡ್ ಆಗಿರ್ಬೋದು, ಏನಾದ್ರೂ ಒಂದು ಡೈಲಾಗ್ ಆಗಿರ್ಬೋದು, ಏನಾದ್ರೂ. ಏನಂತ ಸಾಂಗ್ ಹೇಳೋದು, ನಮ್ಮ ಮೂವಿ ಸಾಂಗ್ ಬೇಡ ಮಚ್ಚ ಬೇಡ ಈ ಹುಡುಗಿರ್ ಸವಾಸ, ಹುಡುಗಿರಿಂದ ಎಂತ ಏನೋ ಹುಡುಗಿಗಿಂತ ವಾಸಿ ಕಣೋ ಎಣ್ಣೆ ಸವಾಸ. ಅಷ್ಟೇ, ಯಾ 2 ಲೈನು. ನಾಟ್ ಅಕ್ಸೆಪ್ಟಬಲ್. ಅವ್ರ ಸಿಂಗರಾ? ನಾಟ್ ರಿಯಲಿ. ನಾಟ್ ರಿಯಲಿ. ಬೇರೆ ಹಾಡು ಆಡಿ. ಡ್ಯಾನ್ಸ್ ಚೆನ್ನಾಗಿ ಆಡ್ತಾರೆ ಮೇಡಮ್ ಅವರು. ಡ್ಯಾನ್ಸ್ ಚೆನ್ನಾಗಿ ಆಡ್ತೀವಿ. ತುಂಬಾ ಚೆನ್ನಾಗಿ ಆಡ್ತಾರೆ. ಬೇರೆ ಹಾಡ ಯಾವ್ದು ಹೇಳಿ? ನಿಮ್ ಫೇವ್ರೆಟ್ ಯಾವ್ದು? ನಾನು ಐ ಡೋಂಟ್ ರಿಮೆಂಬರ್. ತಲೆಗೆ ಯಾವ್ದು ಬರ್ತಾ ಇಲ್ಲ. ನೀವೇ ಯಾವ್ದಾದ್ರು ಸಾಂಗ್ ಹೇಳಿ ಆಯ್ತಾ? ನನ್ನ ಜೊತೆ ಬೇರೆ ಮೂವಿ ಇದೆ, ಬೇರೆ ಮೂವಿ ಇದೆ. ಓಕೆ, ನನ್ನ ಜೊತೆ ಇವರು ಆಡ್ ನೀವು ಆಡ್ಬಿಡಿ. ಯಾವ್ದಾದ್ರು ಒಂದು ಸಾಂಗ್ ಮೂವರು ಸೇರ್ಕೊಂಡು ಹಾಡು ಆಡಿ. ಕಮ್ ಆನ್. ಏನ್ ಇವಳು ಅವ್ರು ಮರಳು ಅಂದ್ರು, ಇವ್ಳು ತುಪ್ಪ ಅಂದ್ಬಿಟ್ರು, ಆನ್ಸರ್ ಬಂದ್ಬಿಡ್ತಾ. ಕಮ್ ಆನ್, ಲೆಟ್ಸ್ ಜಾಯಿನ್. ಯಾವ್ದು ಹಾಡೋಣ? ಇಲ್ಲ, ಐ ಡೋಂಟ್ ಬಿರುಗಲಿ, ನಾಟ್ ತುಪ್ಪ ಅಲ್ಲಿ. ಬಟ್ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಸಿಂಗಿಂಗ್ ಹೋಯ್ತು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಓಕೆ, ತುಂಬಾ ಚೆನ್ನಾಗಿ ಗೇಮ್ ಆಡಿದ್ರಿ ಮೂವರು. ತುಂಬಾ ಖುಷಿ ಆಯ್ತು ನನಗೆ. ಬಟ್ ಅಂದ್ರು ಆನ್ಸರ್ಗಳೇ ಹೇಳಿಲ್ವಲ್ಲ ನಾವು. ಅದೇ ನೋಡಿ, ಆ ಮುಳ್ಳು ಹುಡುಕಿಲ್ಲ ನಾವು, ರಮೇಶ್ ಸುರೇಶ್ ನ ಹುಡುಕಿಲ್ಲ. ಅಂತಾನೆ ಗೊತ್ತಿಲ್ಲ. ಆ ದೆವ್ವನ್ ಹುಡುಕಿಲ್ಲ. ಇಲ್ಲ ಮೇಡಮ್, ಯಾವಾಗ್ಲೇ ಇನ್ನೊಂದು ಇಂಟರ್ವ್ಯೂ ಮಾಡಿದ್ರಿ ನಾವು, ಅವಾಗ ನಾನು ಆಲ್ಮೋಸ್ಟ್ ಎಲ್ಲ ಆನ್ಸರ್ ಮಾಡಿದೆ. ಒಗ್ಗಟ್ಟು ಎಲ್ಲ ಆನ್ಸರ್ ಮಾಡಿದೆ. ನಾನು ಇಲ್ಲೂ ಮಾಡ್ತೀನಿ ಅನ್ಕೊಂಡೆ, ಅನ್ಕೊಂಡೆ. ಮೋಸ್ಟ್ಲಿ ನೀವ್ ಒಂದ್ ಸ್ವಲ್ಪ ಟಫ್ ಕ್ವಶನ್ಸ್ ಹಾಕಿದ್ದೀರಾ ಅನ್ಸುತ್ತೆ. ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಇನ್ನ ಜೋರಾಗಿ ರೆಡಿ ಆಗ್ತೀನಿ ನಾನು. ಇನ್ನೂ ಟಫ್ ಕ್ವಶನ್ಸ್ ತಗೊಂಡ್ಬರ್ತೀನಿ. ನಿಮಗೆ ಸೋಲ್ಸ್ಬೇಕು ನಾನು ನೆಕ್ಸ್ಟ್. ಎಸ್, ತಗೊಂಬೇಕು ಚಾಲೆಂಜ್. ನೆಕ್ಸ್ಟ್ ನಿಮ್ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಇರುತ್ತೆ ನನ್ನ ಹತ್ರ 100%. ನೋಡಿ ಅವ್ರು ನೋಡಿ ಎಷ್ಟು ಸ್ಪೋರ್ಟಿವ್ ಆಗಿ ತಗೊಂಡ್ರು. ಓಕೆ, ಈಗ ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಎಲ್ಲ ಆಡಿಯನ್ಸು ಥಿಯೇಟ್ರಿಗೆ ಬಂದ್ಬಿಟ್ಟು ನಮ್ಮ ಸಿನಿಮಾ ನೋಡಲಿ ಅಂತ ಕೇಳ್ಕೊತೀನಿ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಿ. ಆಡಿಯನ್ಸ್ಗೆ ಎಕ್ಸ್ಪೆಕ್ಟ್ ಮಾಡೋ ಒಂದು ಒಳ್ಳೆ ಕಾಮಿಡಿ ಇದೆ, ಒಂದು ಒಳ್ಳೆ ಇಮೋಷ್ನಲ್ ಡ್ರಾಮಾ ಇದೆ, ಆ್ಯಂಡ್ ಹಾರ್ಟ್ ಟಚ್ ಆಗೋ ಒಂದಷ್ಟು ಮೂಮೆಂಟ್ಸು ಕೂಡ ಇದೆ. ಆ್ಯಂಡ್ ವೆರಿ ವೆಲ್ ಮೇಡ್ ಮೂವಿ ಆ್ಯಕ್ಚುಲಿ ಸುಖಿ ಭವ. ಯುಲ್ ನೆವರ್ ನೋ ವೆನ್ ನೀವು ಥಿಯೇಟ್ರಿಗೆ ಬಂದ್ರಿ, ಮೂವಿ ನೋಡಿದ್ರಿ, ಹೋದ್ರಿ, ಆ್ಯಂಡ್ ಯು ಜಸ್ಟ್ ಗೆಟ್ ಔಟ್ ಆಫ್ ದಟ್ ಗುಡ್ ಫೀಲಿಂಗ್. ಸೊ ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಇದೇ ಫೆಬ್ರವರಿ 6ನೇ ತಾರೀಕಿಗೆ. ಸೊ ನಿಮ್ಮ ಎಲ್ಲ ಆಡಿಯನ್ಸ್, ಅಂದರೆ ನಮ್ಮ ಎಲ್ಲ ಆಡಿಯನ್ಸು ಥಿಯೇಟ್ರಿಗೆ ಬಂದುಬಿಟ್ಟು ನಮ್ಮ ಸಿನಿಮಾನ ನೋಡಲಿ ಅಂತ ಕೇಳ್ಕೊತೀನಿ. ಬರೀ ನಮ್ಮ ಸಿನಿಮಾ ಅಲ್ಲ, ಜನರಲಿ ಸಿನಿಮಾಸ್ ಆರ್ ಮೆಂಟ್ ಟು ಬಿ ವಾಚ್ಡ್ ಇನ್ ಸಿನಿಮಾಸ್. ಸೊ ಆದಷ್ಟು ಜನ ಸಿನಿಮಾಸ್ನ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಲಿ ಅಂತ ಕೇಳ್ಕೊತೀನಿ. ಓಕೆ, ಸುಷ್ಮಿತ್ ಅವರೇ ನೀವು? ಸೊ ನಮ್ಮ ಸಿನಿಮಾ ಪಾಸಿಟಿವ್ ನೇಮಿಂದ ಇಕ್ಕಿದ್ದಾರೆ. ಸೊ ನೀವೆಲ್ಲರೂ ಹೋಗಿ ನಮ್ಮ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ. ಸೊ ಪಾಸಿಟಿವ್ ರೆಸ್ಪಾನ್ಸ್ ನಮಗೆ ಕೊಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ನೀವು ವಿಹಾನ್ಶಿ? ಸೊ ಇದೇ Feb 6th ನಮ್ಮ ಮೂವಿ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾ ಇದೆ. ತುಂಬ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ, ಫ್ಯಾಮಿಲಿ ಡ್ರಾಮಾ.
ಸೊ ಇವರೇ ನೋಡಬೇಕು ಅವರೇ ನೋಡಬೇಕು ಅಂತ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಸಣ್ಣ ವಯಸ್ಸಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಕೂಡ ಕಂಫರ್ಟಬಲ್ ಆಗಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಸೊ ದಯವಿಟ್ಟು ಥಿಯೇಟರ್ಸಿಗೆ ಹೋಗಿ ನಮ್ಮ ಮೂವಿ ನೋಡಿ, ನಮ್ಮೆಲ್ಲರನ್ನೂ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. Okay. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.